ಏ ದುಷ್ಟ, ಕಟ್ಟಿದೆಯ ಮಾಂಗಲ್ಯವನು, ಕಟ್ಟಿದೆಯ ಮಾಂಗಲ್ಯವನು, ನೀ ಭ್ರಷ್ಟನೇ ವಂಚಕನೇ ದೂರ್ತನೆ, ದುಷ್ಟನೋಗಿ ನಿನ್ನಯ ಮನದಿಷ್ಟವನಿದು. ಥೂ ಪಾಪಿ, ಇಲ್ಲಿಯವರೆಗೆ ಗೋಮುಖ ವ್ಯಾಘ್ರನ ಹಾಗೆ ತಾನೊಬ್ಬ ಸಜ್ಜನನ್ನು ಹಾಗೆ ಸೋಗು ಹಾಕಿದೀಯ, ನಟಿಸಿದ್ದೀಯ. ಹೇಗಾದ್ರೂ ಸಂದರ್ಭ ವಶಾತ್ ನನ್ನನ್ನು ವಶಪಡಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಇಷ್ಟು ದಿವಸವರೆಗೆ ನೀನು ಕಾದೆ ಅಂತ ನನಗೆ ಈಗ ಅರ್ಥ ಆಯಿತು. ಮಾಂಗಲ್ಯವನ್ನು ಕಟ್ಟುವುದರ ಮೂಲಕವಾಗಿ ನನ್ನನ್ನು ನಿನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡಿದ್ದೀಯೇನೋ. ಎಷ್ಟೇ ಪ್ರಯತ್ನಿಸಿದ್ರು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಹಾಕಿದ್ದೀಯ ಎನ್ನುವ ಕಾರಣಕ್ಕಾಗಿ ನಿನ್ನ ಕೈವಶಲಾಗ್ತೇನೆ, ನಾನು ನಿನ್ನ ದಾಸೆ ಆಗಿರ್ತೇನೆ, ನಿನ್ನ ಹೆಂಡತಿ ಆಗಿರ್ತೇನೆ ಅಂತ ತಿಳ್ಕೊಂಡಿರೋದು ನಿನ್ನ ಶುದ್ಧ ಮೂರ್ಖತನ. ಈಗ ನಾನು ಎಷ್ಟಕ್ಕೂ ಮದುವೆ ಆಗಬಾರದು ಅಂತ ದಿಟ್ಟ ನಿಲುವಿನಲ್ಲಿರುವವಳು ನನ್ನ ಎಲ್ಲ ನಿರ್ಧಾರವನ್ನು ಹಾಳು ಮಾಡಿಬಿಟ್ಟಿಯಲ್ಲೋ, ನನ್ನ ಉದ್ದೇಶಕ್ಕೆ ನೀರೆರೆದು ಬಿಟ್ಟಿಯಲ್ಲೋ ಪಾಪಿ. ನೀನು ಬದುಕಿದ್ರೇನು, ನೀನು ಸತ್ತಿದ್ರೇನು? ಈಗ ಈಗ ಎಲ್ಲಿ ಚಾಟಿ? ಈಗ ಈಗ ಪಾಪಿ ಸಾಯಿ, ನೀನು ಸಾಯಿ. ನಿಲ್ಲಿ ಅಮ್ಮ ನಿಲ್ಲಿ. ಯಾಕಮ್ಮ ಸುಮ್ಮನೆ ಕೈ ಎತ್ತಿ ಹೊಡಿಲಿಕ್ಕೆ ಮುಂದಾಗಿದ್ದೀರಿ? ಮತ್ತೆ ಅವ ಮಾಡಿದ ಪಾಪ ಕರ್ಮ ನೋಡಿದ ನೀನು? ಭೂಪನಾತ್ಮಜೆಯೇ ಸೈರಿಸಿಗೇಳು ನುಡಿಯ, ಭೂಪನಾತ್ಮಜೆಯೇ ಸೈರಿಸಿ ಕೇಳು ನುಡಿ, ಕೋಪತಾಪವ ದೂರ ಮಾಡು, ಈ ಪರಿಯೊಳು ನಿನ್ನ ಪೊರೆದ ನೀತನು ದಿಡವೋ, ಕಾಪಟ್ಯವರಿಯನು ಮನದಿ. ಅಮ್ಮ ಏನ ನೀವು ಕುಪಿತರಾಗಿ ದುಡುಕ್ತಾ ಇದ್ದೀರಿ. ಈಗ ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಏನು ಅಪರಾಧ ಮಾಡದೆ ಹೋದಂತ ಅವರಿಗೆ ಈ ರೀತಿ ಹೊಡೆದು ಅವಮಾನ ಮಾಡ್ತಾ ಇದ್ದೀರಲ್ಲ. ಯಾವತ್ತು ಸತ್ಯವನ್ನು ತಿಳ್ಕೊಳ್ಬೇಕು ತಾಯೇ. ಕತ್ತು ಕೊಲ್ಲಬೇಕಿತ್ತು ಅವನನ್ನ. ಹಾಗೆ ನೀವು ಭಾವಿಸಿಕೊಂಡಿದ್ದೀರಿ. ಏನು ನಿಮ್ಮನ್ನು ವಶಪಡಿಸಿಕೊಳ್ಬೇಕು ಎನ್ನುವ ಉದ್ದೇಶದಿಂದ ಕೊರಳಿಗೆ ಮಂಗಲಸೂತ್ರ ಕಟ್ಟಿದ್ದು ಅಂತ ತಿಳ್ಕೊಂಡ್ರ? ಮತ್ತೆ ಆ ಭಾವನೆ ಖಂಡಿತ ನೀವು ಇದ್ದವರಲ್ಲ ಎನ್ನುವುದು ಚೆನ್ನಾಗಿ ಗೊತ್ತು. ಒಂದು ಪ್ರಮಾಣದಲ್ಲಿ ಪುರುಷದ್ವೇಷಿ ತಾನುವುದು ಅಂತ ಹೇಳ್ಕೊಂಡವರು ನೀವು ಅನ್ನೋದು ನನಗೆ ಅರ್ಥ ಆಗಿದೆ. ಕೊರಳಿಗೆ ಮಂಗಲಸೂತ್ರ ಕಟ್ಟಿದ್ರು ಕಿತ್ತು ಬಿಸಾಡಿ ನನಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡು ನೀವು ಕೂತ್ಕೊಳ್ಳುವ ಸ್ವಭಾವದ ಹೆಣ್ಣು ಹೇಳುವುದು ಅವರಿಗೆ ಚೆನ್ನಾಗಿ ಗೊತ್ತು. ಒಮ್ಮೆ ವಶಪಡಿಸಿಕೊಳ್ಬೇಕು ಎನ್ನುವಂಥ ಉದ್ದೇಶವೇ ಹೌದು ಅಂತಾಗಿದ್ರೆ ಮಂಗಲಸೂತ್ರ ಕಟ್ಟುವಂಥ ಹೆಡ್ಡಸ್ತಿಕೆ ಅವರು ಮಾಡ್ತಾ ಇರಲಿಲ್ಲ. ಏಕಾಂತದಲ್ಲಿದ್ದಾಗ ನಿಮ್ಮ ಮೈ ಬಲಾತ್ಕಾರ ಮಾಡಿದ್ರೆ ಕೇಳುವವರು ಯಾರಿದ್ರು? ಕೂಗುವ ಪರಿಸ್ಥಿತಿಯು ನಿಮ್ಮದ್ದಲ್ಲಾಗಿತ್ತು. ಹಾಗಿದ್ರೆ ಹಾಗೆ ಮಾಡಲಿಲ್ಲ ಯಾಕೆ? ಖಂಡಿತ ನಿಮ್ಮನ್ನು ಬಯಸಿ ಅಲ್ಲಮ್ಮ. ಏನು ವಿಶ್ವದಲ್ಲಿ ಸುಂದರಿಯರು ನೀವು ಒಬ್ಬರೇ ಅಂತ ತಿಳ್ಕೊಂಡಿದ್ದೀರಾ? ಏನೋ ತಾನು ತ್ರಿಲೋಕ ಸುಂದರಿ, ನನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಅವರಿಗೆ ಲೆಕ್ಕ ಹಾಕಿದ್ದೀರಾ? ಮದುವೆ ಆಗುವುದು ಅಥವಾ ವಶಪಡಿಸಿಕೊಳ್ಳುವುದು ಉದ್ದೇಶ ಅಂತ ಆದರೆ ಎಷ್ಟೋ ನಿಮ್ಮಂಥ ಹೆಣ್ಮಕ್ಳು ಸಿಕ್ಕ್ಯಾರು. ಆ ಉದ್ದೇಶದವರು ಅಲ್ಲ, ಆ ಭಾವನೆಯವರು ಅಲ್ಲ. ನಿಮ್ಮನ್ನು ಉಳಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಕೆಲಸ ಮಾಡಿದ್ದೆ ಬಿಟ್ಟರೆ ಬೇರೆ ಏನೂ ಅಲ್ಲ. ಸುಕೃತನಿಂದ ಸತ್ಯ ವಿಷಯ ನನಗೊತ್ತಾಯಿತು. ನಿಮ್ಮ ಕೊರಳಲ್ಲಿ ಮಂಗಲಸೂತ್ರ ಇಲ್ಲ ಅನ್ನುವಂಥ ಸತ್ಯವನ್ನು ತಿಳ್ಕೊಂಡು ಮಾವನಿಗೆ ಹೇಳಬೇಕು ಅಂತ ಅವ ಓಡ್ತಾ ಇದ್ದ. ಅವನನ್ನು ತಡೆದು ವಿಷಯನ ತಿಳ್ಕೊಂಡು ಬಂದು ಇವರಿಗೆ ನಾನು ಹೇಳಿದ್ದು. ಸ್ವಲ್ಪ ಅರೆಕ್ಷಣ ತಡ ಆದರೂ ಅನಾಹುತ ಆಗ್ತದೆ ಹೇಳುವುದನ್ನು ಕಂಡವರು ಅಲ್ಲಿಂದ ಓಡಿ ಬಂದರು. ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಬಂದ ಮೇಲೆ ನನಗೂ ಗೊತ್ತಾಗೋದು ಉದ್ದೇಶ ಇದು ಅಂತ. ಮಂಗಲಸೂತ್ರವನ್ನು ನಿಮ್ಮ ಕೊರಳಲ್ಲಿ ಕಾಣಿಸಬೇಕು ಎನ್ನುವ ಉದ್ದೇಶದಿಂದ ಕಟ್ಟಿದ್ದೆ ಬಿಟ್ಟರೆ ಬೇರೆ ಭಾವನೆ ಅಲ್ಲಮ್ಮ. ಯಾವುದೂ ಅರ್ಥ ಮಾಡಿಕೊಳ್ಳದೆ ಅವರಿಗೆ ಹೊಡಿತಾ ಇದ್ದೀರಲ್ಲ. ಕೈ ಎತ್ತಿದವರ ಕೈಯನ್ನು ಕತ್ತರಿಸುವ ಯೋಗ್ಯತೆ ಇದ್ದವರು ಹೇಳುವುದನ್ನು ಕಣ್ಣಾರೆ ನೋಡಿದ್ದೇನೆ. ಅಷ್ಟಿದ್ದು ನಿಮ್ಮತ್ತೆ ಪೆಡ್ತಿಂತ ಅವರು ನಿಂತಿದ್ದಾರಲ್ಲ. ಯಾಕೆ ಸ್ವಾಮಿ? 10,000ಕ್ಕಾಗಿ ಇಂಥ ಅವಮಾನ ಪಟ್ಟು ನೀವು ಇಲ್ಲಿರ್ಬೇಕಾದಂಥ ಅನಿವಾರ್ಯತೆ ಇಲ್ಲ. ಎಲ್ಲಾದರೂ 4 ಮನೆ ಬೇಡಿದ್ರು ಅಂತ ಒಟ್ಟಾದೀತು. ನಾನೇ ಬೇಡ್ತೇನೆ ನಿಮ್ಮ ಹೆಸರಿನಲ್ಲಿ, ಬನ್ನಿ ಹೋಗುವ. ಯಾಕೆ ವೆಂಕಟ, ಅವಳನ್ನು ತಡಿಬೇಡ. ಅವಳ ಸಿಟ್ಟು ತಣುವಲ್ಲಿವರೆಗೂ ನನ್ನನ್ನು ಹೊಡೆದು ತೃಪ್ತಿ ಪಡಲಿ. ಯಾಕೆ ಯಾಕೆ ಗಂಡಸಾದ ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ? ವೆಂಕಟ, ಗಂಡ ಹೆಂಡಿರ ಮಧ್ಯೆ ಮೂರನವನು ಬರಬಾರ್ದಲ್ಲ. ಇದು ಅಭಿನಯದ ಮಾತಲ್ಲ. ಖಂಡಿತ ಅಲ್ಲ, ಅಂತರಂಗದ ಮಾತು. ಹಾಗಿದ್ರೆ ನಾನು ಬರ್ತೇನೆ. ರಾಜಕುಮಾರಿ ಮಂಜುಳಾ, ಕಾರಣಗಳನ್ನು ಪ್ರತ್ಯೇಕವಾಗಿ ನಾನು ನಿನಗೆ ಹೇಳಬೇಕಾದ ಅಗತ್ಯ ಇಲ್ಲ. ಪರಿಸ್ಥಿತಿಯಿಂದ ಪಾರಾಗುವುದಕ್ಕೆ ಬೇರೆ ದಾರಿ ಕಾಣದಂತಹ ನಾನು ಈ ಕಪ್ಪು ಮಣಿಯ ಸರವೊಂದನ್ನು ನಿನ್ನ ಕುತ್ತಿಗೆಗೆ ಹಾಕಿದ್ದವುದು. ನಿನ್ನನ್ನು ವಶಪಡಿಸಿಕೊಳ್ಳುವ ಉದ್ದೇಶ ನನಗಿಲ್ಲ. ಅವಧಿ ಮುಗಿದ ಬಳಿಕ ನಾನಿಲ್ಲಿ ನಿಲ್ಲುವವನು ಅಲ್ಲ. ಹಾಗಂತ ಆ ಮಾಂಗಲ್ಯ ನಿನಗೊಂದು ಬಂಧನವಾಯಿತು. ಖಂಡಿತ ನೀನು ಹಾಗೆ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಹೆಣ್ಣೊಬ್ಬಳ ಕೊರಳಿಗೆ ಮಾಂಗಲ್ಯ ಒಬ್ಬ ಪುರುಷನ ವಶಾನುವರ್ತಿಯಾಗಿದ್ದಾಳೆ ಎನ್ನುವುದರ ಸಂಕೇತ ಇರಬಹುದು. ಹಾಗಂತ ನಾನಿದನ್ನು ತೊಡಿಸಿದೆ ಎಂಬಲ್ಲಿಗೆ ನನ್ನ ವಶ ನೀನಾಗಬೇಕಾದ ಅಗತ್ಯವೂ ಇಲ್ಲ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾಂಗಲ್ಯಕ್ಕೆ ಎಷ್ಟು ಅರ್ಥ ಉಂಟು ಗೊತ್ತಾ ನಿನಗೆ? ಅಗ್ನಿಯ ಸಾನ್ನಿಧ್ಯ ಬೇಕು, ಹಿರಿಯರ ಆಶೀರ್ವಾದ ಬೇಕು, ಕಡೆ ಪಕ್ಷ ಹೆಣ್ಣು ಗಂಡಿನ ಮಾನಸಿಕ ಒಪ್ಪಂದವಾದರೂ ಬೇಕು. ಅದು ಯಾವುದೂ ಇಲ್ಲ ನೋಡು. ಇದು ನಾನು ತೊಡಿಸಿದ್ಯಾಕೆ ಅರ್ಥವಾಯ್ತಲ್ಲ ನಿನಗೆ? ನಿನ್ನ ಅತ್ತೆ ಮಾವನೋ ತಂದೆಯೋ ಎಲ್ಲರೂ ಬಂದು ನಮ್ಮ ರಹಸ್ಯವನ್ನು ಭೇದಿಸುವ ಪ್ರಯತ್ನದಲ್ಲಿದ್ದಾಗ ಅದರಿಂದ ಪಾರಾಗುವುದಕ್ಕೆ ನಾನು ತೊಡಿಸಿದ್ದು. ಆ ಮಾಂಗಲ್ಯವೊಂದು ನಿನಗೆ ಬಂಧನ ಆಗ್ತದೆ ಅಂತ ತಿಳ್ಕೊಳ್ಬೇಡ.
ಈ ಮಾಂಗಲ್ಯವನ್ನು ತೋರಿಸಿದವ ನಾನೇ ಅಲ್ಲವೇ? ನನ್ನ ಕೈಯಾರೆ ಅದನ್ನು ತೆಗೆದು ಇಲ್ಲಿಂದ ಈ ಕ್ಷಣವೇ ಹೊರಟು ಹೋಗ್ತೇನೆ ಮಂಜುಳಾ. ನಿಲ್ಲು. ಹದನವೆಲ್ಲವನರಿದು ಶಶಿವದನೆಯಳ ಕಾಠಿಣ್ಯ ತುಂಬಿದ ಹೃದಯ ಕರಗಿತು. ಶಶಿವದನೆಯಳ ಕಾಠಿಣ್ಯ ಹೃದಯ ಕರಗಿ ಮೆಲ್ಲ ಮೆಲ್ಲನೆ ಮಾನಸವು ಕಲಗಿ ಹೃದಯದೈ ಸಿರಿ ಗೆಲುವ ಕಂಡಿತೋ. ಹೃದಯದೈ ಸಿರಿ ಗೆಲುವ ಕಾಣಲು ಮಧುರ ಭಾವವು ಮೂಡಿ ಆ ಮನದಾಳದಿ ಮಧುರ ಭಾವವು ಮೂಡಿ. ನಿಲ್ಲು ವರ್ಷ. ಹೆಣ್ಣಾದವಳಿಗೆ ಗಂಡಿನ ಆಶ್ರಯ ಆಸರೆ ಬೇಕೇ ಬೇಕು ಅಂತ ಹೇಳಿದರು. ಗಂಡಿನ ಆಶ್ರಯವಿಲ್ಲದೆ ಹೆಣ್ಣಾದವಳು ಬದುಕುವುದು ಅಸಾಧ್ಯ ಅಂತ ಹೇಳಿದರು. ಆದರೆ ಅದನ್ನು ಯಾಕೆ ಅಂತ ಪ್ರಶ್ನಿಸಿದವಳು ನಾನು. ಗಂಡಿನ ಅಡಿಯಾಳಾಗಿ ಯಾಕೆ ಬದುಕಬೇಕು ಹೆಣ್ಣು? ಸ್ವತಂತ್ರವಾಗಿ ಬದುಕುವುದಕ್ಕೆ ಸಾಧ್ಯ ಇಲ್ಲವೇ? ನಾನು ಹಾಗೆ ಬದುಕಿ ತೋರಿಸ್ತೇನೆ ಎನ್ನುವಂತಹ ಎದಗಾರಿಕೆಯಿಂದ ಮುಂದೊತ್ತಿ ಬಂದವಳು ನಾನು. ಆದರೆ ನನಗೀಗ ಅರ್ಥ ಆಯಿತು, ಒಂದಲ್ಲ ಒಂದು ಕಾಲದಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆದರೂ ಹೆಣ್ಣಾದವಳು ಗಂಡಿನ ಆಸರೆಯಲ್ಲಿ ಆಶಯದಲ್ಲಿ ಇರಲೇಬೇಕು. ಹೆಣ್ಣಾದವಳಿಗೆ ಗಂಡಿನ ರಕ್ಷಣೆ ಬೇಕೇ ಬೇಕೆನ್ನುವುದು ನನಗೀಗ ಅರ್ಥ ಆಯಿತು. ಭಾರ್ಯ ಸಂರಕ್ಷಣೆ ಗಂಡಿನ ಕರ್ತವ್ಯ ಅಂತ ಹೇಳಿದರು. ಆದರೆ ನಿನಗೆ ನಾನು ಹೆಂಡತಿ ಅಲ್ಲ, ನನಗೆ ನೀನು ಬಾಡಿಗೆಯ ಗಂಡ. ಆದರೂ ಸಹಿತವಾಗಿ ನನ್ನನ್ನು ರಕ್ಷಿಸಬೇಕೆನ್ನುವಂತಹ ಹಪಾಪಿಕೆ ನಿನಗೆ ಎಷ್ಟುಂಟು ನೋಡು. ನನ್ನ ಅಪ್ಪ ನನ್ನ ಬರಿಗೊಳ್ಳನ್ನು ನೋಡಿದರೆ ಏನಂದುಕೊಳ್ತಾರೋ ಎನ್ನುವ ಕಾರಣಕ್ಕಾಗಿ, ನಾನೆಲ್ಲಿ ಅಪಾಯಕ್ಕೆ ಸಿಲುಕಿಕೊಳ್ತೇನೆ ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದು ಕರಿಮಣಿಯ ಸರವನ್ನು ನನ್ನ ಕೊರಳಿಗೆ ಬಿಸಾಡಿದ್ದೀಯ ನೀನು. ಬಹುಶಃ ಈ ಮಾಂಗಲ್ಯ ಬಂಧನಕ್ಕೊಂದು ಮುಹೂರ್ತ ಬೇಕು ಅಂತ ಹೇಳಿದರು. ನನ್ನ ಕೊರಳಿಗೆ ಮಾಂಗಲ್ಯ ಬಂಧನವಾಗುವುದಕ್ಕೆ ಇಂಥದ್ದೊಂದು ಮುಹೂರ್ತ ಬೇಕು ಅಂತ ಇಷ್ಟು ದಿವಸ ಕಾದಿದ್ದಿರಬೇಕು. ಹಾಗಾಗಿಯೇ ನಿನ್ನ ಕೊರಳಿಂದ ಈ ಸಂದರ್ಭಕ್ಕೆ, ಈ ಕ್ಷಣಕ್ಕೆ ಅದು ನನ್ನ ಕೊರಳಿಗೆ ಬಂದು ಬಿದ್ದದ್ದಿರಬೇಕು. ಕಟ್ಟಿದ ಈ ಗಂಟನ್ನು ಬಿಚ್ಚುವುದು ಅಷ್ಟು ಸುಲಭ ಅಲ್ಲ. ಕೊರಳಲ್ಲಿರುವಂತಹ ಮಾಂಗಲ್ಯದಲ್ಲಿರುವ ಬಂಗಾರವೋ ವಜ್ರವೋ ಬೆಲೆಯೆಷ್ಟು ಬಾಳ್ತದೆ ಎನ್ನುವ ಕಾರಣಕ್ಕಾಗಿ ಅದರ ಮೌಲ್ಯ ನಿರ್ಣಯ ಆಗುವುದಲ್ಲ. ಮಾಂಗಲ್ಯವನ್ನು ಬಂಧಿಸಿದ ಆ ಗಂಡಿನ ಕೈಗಳ ಹಿಂದೆ ಇರುವ ಆ ಮನಸ್ಸೆಂಥದ್ದು, ಅದನ್ನು ಅರ್ಥವಿಸಿ ಆ ಮಾಂಗಲ್ಯಕ್ಕೊಂದು ಬೆಲೆ ಇರ್ತದೆ. ಹಾಗೆ ನನಗೀಗ ಅರ್ಥ ಆಯಿತು. ಬಾಡಿಗೆಗೆ ಬಂದವನಾದರೂ, ಕೇವಲ 1 ತಿಂಗಳ ಅವಧಿಗೆ ನನ್ನೊಟ್ಟಿಗೆ ಇರುವವನಾದರೂ ನನ್ನನ್ನು ರಕ್ಷಿಸಬೇಕಿರುವಂತಹ ಆ ಮನೋಧರ್ಮ ನಿನ್ನದುಂಟಲ್ಲ, ಅದಕ್ಕೆ ನಾನು ಶರಣಾದೆ, ಅದಕ್ಕೆ ನಾನು ಸೋತೆ. ಪರ್ಯಾಯವಾಗಿ ಗಂಡಿಗೆ ನಾನು ಸೋತೆ, ಅಲ್ಲ ನಿನಗೆ ನಾನು ಸೋತೆ. ಹರ್ಷ, ನನಗೀಗ ಅರ್ಥ ಆಯಿತು ಬದುಕೇನು, ಹೆಣ್ಣಿನ ಬದುಕು ಹೇಗೆ ಎನ್ನುವುದು. ಈಗ ಕೇವಲ 1 ತಿಂಗಳ ಅವಧಿಗೆ ನಿನ್ನನ್ನು ಎರವಲು ಗಂಡನಾಗಿ ಇರುವಂತ ನಾನು ಕೇಳಿಕೊಂಡವಳು. ಸತ್ಯವಾಗಿ ಮನಪೂರ್ವಕವಾಗಿ ನಿನ್ನಲ್ಲಿ ಈಗೊಂದು ಮಾತು ಕೇಳಲ್ಲ. ಕೇವಲ 1 ತಿಂಗಳ ಅವಧಿಗಲ್ಲ, ಕೇವಲ ಈ ನನ್ನ 1 ಜನ್ಮಕ್ಕಲ್ಲ, ಹೌದು ಅಂತಾದರೆ ಜನ್ಮ ಜನ್ಮಕ್ಕೂ ನೀನೇ ನನ್ನ ಪತಿಯಾಗಬೇಕು. ನಿನ್ನ ಕೈಯಿಂದಲೇ ನನ್ನ ಕೊರಳಿಗೆ ಮಾಂಗಲ್ಯ ಬಂಧನವಾಗಬೇಕು. ರಾಜಕುಮಾರಿ, ನೀನು ಯಾರು ನಾನು ಯಾರು ಎನ್ನುವುದನ್ನು ಸ್ವಲ್ಪ ವಿಚಾರ ಮಾಡು. ನೀನು ಕೊಡುತ್ತಿರುವಂತಹ ಧನಕ್ಕೆ ಕೈಯೊಡ್ಡಿದಂತಹ, ನಿನ್ನ ಎಂಜಲಿಗೆ ಕೈಯೊಡ್ಡಿದ ನಾನೊಬ್ಬ ಭೃತ್ಯ ಇಲ್ಲ. ಮತ್ತೆ ನಿನ್ನಂತಹ ರಾಜಕುಮಾರಿಯನ್ನು ಮದುವೆ ಆಗುವ ಯೋಗ್ಯತೆ ಈ ಜನ್ಮಕ್ಕಂತೂ ಖಂಡಿತ ನನಗಿಲ್ಲ. ಆಗಲೇ ಹೇಳಿದ್ನಲ್ಲ, ಪರಿಸ್ಥಿತಿಯಿಂದ ಪಾರಾಗುವುದಕ್ಕಷ್ಟೇ ಇದನ್ನು ತೊಡಿಸಿದ್ದೆಂದು. ನೀನು ಬಿಂಕದ ಮಂಜುಳಲಾಗಿಯೇ ಇರಬೇಕು. 1 ಮಾಸಗಳವರೆಗೆ ನಾನು ನಿನ್ನ ಸೇವಕನಾಗಿಯೇ ಇರಬೇಕು. ಆದರೆ ನೋಟಕರ ಕಣ್ಣಿಗೆ ಮಾತ್ರ ಗಂಡ, ಅದಕ್ಕೂ ಹೊರತಾದ ಸಂಬಂಧ ಏನೂ ಇಲ್ಲ.
ಹರ್ಷ, ಹೆಣ್ಣಿನಿಂದ ಬರುವಂತಹ ಸಂಪತ್ತಿಗಾಗಿ ಹಪಹಪಿಸಿ ನಿನ್ನ ಕುತ್ತಿಗೆ ಮಾಂಗಲ್ಯವನ್ನು ಕಟ್ಟಿ 3 ದಿವಸಕ್ಕೆ ಹುಸಿಯುವ ಗಂಡಸರು ಎಷ್ಟು ಮಂದಿ ಇದ್ದಾರೆ ಈ ಪ್ರಪಂಚದಲ್ಲಿ. ಹಾಗಿರುವಾಗ ನನ್ನ ಸಮಸ್ತ ರಾಜ್ಯಕ್ಕೆ ಒಡೆಯನಾಗುವಂತಹ ಆ ಅವಕಾಶ ಇದ್ರೂ ಮತ್ತೆ ನನ್ನ ತಿರಸ್ಕರಿಸಿ ಹೋಗ್ತಾ ಇದ್ದೀಯಾ? ಇಲ್ಲ, ನನ್ನನ್ನು ಅನುಸರಿಸಬೇಡ ಅಂತ ಹೇಳುವ ಹಕ್ಕು ನಿನಗಿಲ್ಲ ಹರ್ಷ. ನಾನು ನಿನ್ನ ಹೆಂಡತಿ. ಈ ಕ್ಷಣಕ್ಕೆ ನಾನು ನಿನ್ನನ್ನು ಅನುಸರಿಸಿ ಬರಬೇಕು, ನಾನು ನಿನ್ನನ್ನು ಅನುಸರಿಸಿ ಬರಬೇಕು ಹರ್ಷ. ಶೀಘ್ರವೇ ಈ ಅವಧಿ ಮುಗಿಯುವುದಕ್ಕಿದೆ. ಹೇಳು, ಭಾವೋವೇಶಕ್ಕೆ ವಜೇಡಾಗಬೇಡ, ಹೇಳು. ಧವಳಗಿರಿ ಸೇನೋನಿ ವಿಕ್ರಮಿ, ಧವಳಗಿರಿ ಸೇನೋನಿ ವಿಕ್ರಮಿ, ಧವಳ ವರ್ಣ ಸಮರ್ಥನಂದು ಶಿವಸುತನ ಬದಗೆನಗೆ ಹೊರಟನು ತವಕದಿಂದ. ಇದೇನು ಕಾಲಪ್ರಭಾವ ಎನ್ನಲೇ? ಪ್ರಪಂಚದಲ್ಲಿರುವ ಪ್ರತಿಯೊಂದನ್ನು ಪ್ರತಿಯೊಬ್ಬರನ್ನು ನಿಯಂತ್ರಿಸುವ ಶಕ್ತಿ ಕಾಲಕ್ಕಿದೆ ಅಂತ ಹೇಳಿ ಪ್ರಾಜ್ಞರಾಡಿದಂತಹ ಮಾತಿದೆ. ಇಲ್ಲವಾದರೆ ಅಷ್ಟು ಶುದ್ಧ ಮನಸ್ಸಿನ ನನ್ನ ಆತ್ಮೀಯನೂ ಉಪಸೇನಾನಿಯೂ ಆದಂತಹ ಆ ವರ್ಧನ ಕೆಲವು ದಿನಗಳ ಅವಧಿಯವರೆಗೆ ನನ್ನ ಮಗುವನ್ನು ಕಂಡುಬರುವುದಕ್ಕೊಂದು ಅವಕಾಶವನ್ನು ಕೊಡಬೇಕು ಮಿತ್ರ ಅಂತ ಹೇಳಿ ಕೇಳಿದಂತೆ ಬಿಟ್ಟುಕೊಟ್ಟೆ ಆತನನ್ನು. ಬಂಧಿಯಾಗಿದ್ದಂತಹ ಆತನ ರಕ್ಷಣೆಯ ಹೊಣೆಯನ್ನೇ ಮಹಾರಾಜರು ನನಗೆ ಒಪ್ಪಿಸಿದ್ರು. ಮರಣದಂಡನೆಗೆ ತುತ್ತಾಗಿ ಅವಧಿಯನ್ನು ಕ್ಷಣಗಣನೆ ಮಾಡುತ್ತಾ ಇದ್ದಂತಹ ಆತನಿಗೆ ಇಂತಹ ಕೊಡುಗೆ ಕೊಟ್ಟದ್ದು ಮರೆತು ಹೋಯಿತೆ. ಮಾತ್ರವಲ್ಲ, ನನ್ನ ಕರ್ತವ್ಯದಿಂದ ನಾನು ಚ್ಯುತನಾಗ ಕೂಡದು. ಮಹಾರಾಜರ ಅಪ್ಪಣೆಯನ್ನು ಪಾಲಿಸುವುದು ನನಗೆ ಪ್ರಧಾನವಾದದ್ದು. ಅದಕ್ಕಾಗಿ ಎಲ್ಲಿ ತಾನೇ ಹುಡುಕುತ್ತೇನೆ, ಹೋಗುತ್ತೇನೆ, ಹುಡುಕುತ್ತೇನೆ. ಸ್ವಾಮಿ, ಏನೇ? ನನ್ನ ಮನಸ್ಸಿಗೆ ನಿರ್ಮಲವಾದದ್ದು. ಏನೋ ಒಂದು ಹೊಸ ವಿಷಯವನ್ನು ನಿಮ್ಮಲ್ಲಿ ಹೇಳಬೇಕು ಅಂತ ಸುಸ್ಥಳ ಇದು ಅಂತ ದೇವಾಲಯಕ್ಕೆ ಕರ್ತಂದದ್ದು. ಹೌದೇ, ಇಲ್ಲಿ ಬನ್ನಿ, ಇಲ್ಲಿ ಒಳ ಬನ್ನಿ. ನೀನು ಹೋಗಿ ಬಾ. ವರ್ಧನ, ವರ್ಧನ. ಸ್ವಾಮಿ, ನಿಮ್ಮನ್ನು ಕೂಗ್ತಾ ಇದ್ದಾರೆ ಇವರು. ಇವ ನನ್ನ ಅಣ್ಣ. ಬಾವಯ್ಯ, ಹೌದು. ನಮಸ್ಕಾರ. ನಾನು ಮತ್ತು ನಾವು ತಮ್ಮಣ್ಣರು. ಹೌದು. ಅಂದ್ರೆ ಅವ ನನಗೆ ಹೌದು ತಮ್ಮ ತಮ್ಮ ತಮ್ಮ. ಆವತ್ತೇ ನಾನು ಹೇಳಿಲ್ವೋ? ಹೇಳ್ದೆ ಕೇಳ್ದೆ ಹೊರಟು ಬಂದವನು ನಾನು ಅಂತ. ಹೌದು, ನನ್ನನ್ನು ಹುಡುಕ್ತಾ ಬಂದದ್ದು ಅಣ್ಣ. ಹೌದೌದು, ನಾನು ಹುಡುಕಿಕೊಂಡು ಬಂದದ್ದು. ಆಗ್ಲಿ ಅಂತ ಬಂದದ್ದು, ಒಳ್ಳೇದೇ ಆಯ್ತು. ಸ್ವಾಮಿ, ನಿಮ್ಮ ಅಣ್ಣನ ಅರಮನೆಗೆ ಹೌದು, ನೀನು ದೇವಸ್ಥಾನದ ಒಳಗಿದ್ದೆ, ಅವನನ್ನು ಮನೆ ಕರ್ಕೊಂಡು ಹೋಗುತ್ತಾ ನಾನು? ಅಯ್ಯೋ, ನಾನು ಹೋಗಿ ಬಂದಾಯ್ತಲ್ಲ ಈಗ. ಇಲ್ಲಿ ಮನೆ ಹತ್ತಿರದಲ್ಲೇ ಇದೆ, ಅರಮನೆ ನಮ್ಮನೆ. ಹೌದೇ? ಹೌದು ಹೌದು ಹೌದು. ಹಾಗಿದ್ರೆ ಹೋಗ್ಬೇಕಪ್ಪ. ಬನ್ನಿ, ಹೋಗೋಣ. ಹೋಗೋಣ. ಕ್ರೂರ ವಿಧಿಯಾಟದಲ್ಲಿ ಭಾರಿ ಬಳಲುತನೊಂದೇ, ಕ್ರೂರ ವಿಧಿಯಾಟದಲ್ಲಿ ಭಾರಿ ಬಳಲುತನೊಂದೇ, ವೀರವರ್ಧನನು ತಾಮನದಿ ಬಾಳಿನಾಟದಿ ನಡೆದ ಸೋಲುಗಳ ನೆನೆದು ಕಾಲಲೀಲೈದೆನುದ ಶೀಲ ಮರುಗುತ್ತಿರೇ. ಅಬ್ಬ, ಕಾಲ ಯಾರನ್ನೂ ಕಾಯುವುದಿಲ್ಲ, ಮೃತ್ಯು ದೇವತೆ ಯಾರಿಗೂ ಮಣಿಯುವುದಿಲ್ಲ. ಇದೆಷ್ಟು ಅರ್ಥಪೂರ್ಣ. ಏನೋ ಆಕಸ್ಮಿಕವಾಗಿ ಕಾಣಸಿಕ್ಕಿದಂತಹ ದಂಡನಾಯಕನನ್ನು ನಾನು ಒಪ್ಪಿಸಬೇಕಾದ್ರೆ ಮತ್ತೊಂದು ಸುಳ್ಳನ್ನೇ ಹೇಳಬೇಕಾಯಿತು. ಮುಗ್ಧೆಯಾದಂತಹ ಮಂಜುಳರ ಬಳಿಯಲ್ಲಿ ಅವನನ್ನು ಅಣ್ಣ ಎಂದು ಒಪ್ಪಿಸಿದೆ, ಕರೆತಂದೆ. ಸತ್ಯ ಎಂದು ನಂಬಿದಂತಹ ಆಕೆ ರಾತ್ರಿಯ ಕಾಲದಲ್ಲಿ ನಿದ್ರಾದೇವಿಯ ತೋಳ ತೆಕ್ಕಿಯಲ್ಲಿ ಮೈಮರೆತು ಬಿಟ್ಟಿದ್ದಾಳೆ. ಉಪಚಾರವನ್ನು ಪಡೆದಂತಹ ಸೇನಾಧಿಪತಿ ಸಮರ್ಥನು ಹಾಗೆ ಗಾಢ ನಿದ್ದೆಯಲ್ಲಿ ಮೈಮರೆತಿದ್ದಾನೆ. ಆದರೆ ಈ ವರ್ಧನ ಬಾಳಿನಿಂದ ನಿದ್ರೆ ದೂರವಾಗಿ ಎಷ್ಟೋ ದಿನಗಳು ಕಳೆದು ಹೋಯಿತು. ಎಲ್ಲಿಂದ ಬರಬೇಕು? ಮೃತ್ಯುದೇವತೆಯ ಕತ್ತಿ ನನ್ನ ನೆತ್ತಿಯ ಮೇಲೆ ಸುಳಿಯುತ್ತಾ ಇದೆ. ಈಗಲೋ ಇನ್ನೊಂದು ಕ್ಷಣಕ್ಕೋ ಮೃತ್ಯು ನನ್ನನ್ನು ಕೈ ಬೀಸಿ ಕರೀತದೆ. ಇಂತಹ ಹೊತ್ತಿನಲ್ಲಿ ನಿದ್ರೆ ನನಗೆ ಹೇಗೆ ಬರಬೇಕು? ಅಬ್ಬಾ, ಒಂದು ಪರಿಸ್ಥಿತಿಯಿಂದ ಪಾರಾಗುವುದಕ್ಕೆ ಮತ್ತೊಂದು ತಂತ್ರವನ್ನು ಮಾಡಿದರೆ, ಅಲ್ಲ ಒಂದು ನಾಟಕವನ್ನು ಹೆಣೆದರೆ, ಅಯ್ಯೋ ಮತ್ತೊಂದು ಅಪಾಯದಲ್ಲೇ ಸಿಕ್ಕಿದ ಹಾಗಾಯಿತೆ. ಏನು ಮಾಡಲಿ? ವರ್ಧನ, ಗತ ದಿನಗಳನ್ನು ಸ್ಮರಿಸಿ ವ್ಯತಿಸುತ್ತಿರೆ ಫಲವೇನು? ಮತಿವಂತನಾಗಿ ನೀನಿಂದ
ಸಿದ್ಧನಾ? ನಿನಗೂ ನಿದ್ರೆ ಬರಲಿಲ್ವೇ? ಬರಲಿಲ್ಲವಪ್ಪ. ನಾನು ಮೈಮರೆತು ನಿದ್ದೆ ಮಾಡುತ್ತಿದ್ದೇನೆ ಅಂತ ನೀನೇನೋ ಭಾವಿಸಿದ್ದಿ. ಕರ್ತವ್ಯದ ಕುರಿತಾದಂತಹ ಎಚ್ಚರಿಕೆಯಿಂದಲೇ ನಾನಿದ್ದೆ. ಆದ್ದರಿಂದಲೇ ನಿದ್ದೆಯಲ್ಲೂ ಎಚ್ಚರದಲ್ಲಿದ್ದೆ ನಾನು. ನೀನಿತ್ತ ಬಂದುದನ್ನು ಚೆನ್ನಾಗಿ ಗಮನಿಸಿದ್ದೇನೆ. ಮಾತ್ರವಲ್ಲ, ನಿನ್ನ ಬದುಕಿನಲ್ಲಿ ನೀನೇನು ಮಾಡಿಕೊಳ್ಳಬಹುದೋ ಎನ್ನುವ ಸಂದೇಹವೂ ಕಾಡುತ್ತಾ ಇದ್ದುದರಿಂದ ನಿನ್ನ ರಕ್ಷಣೆಗಾಗಿಯೇ ಇಲ್ಲಿಗೆ ಬಂದಿದ್ದೇನೆ. ಪ್ರಮಾದವಶಾತ್ ನಿನ್ನ ಕೈಯಿಂದ ನಡೆದಂತಹ 2 ಕೊಲೆಗಳಿಗೆ ಧವಳಗಿರಿಯ ಮಹಾರಾಜರ ಅಪ್ಪಣೆಯಾಗಿದೆ. ಬರುವ ಅಮಾವಾಸ್ಯೆಯ ದಿನಕ್ಕೆ ನಿನ್ನನ್ನು ನೇಣುಗಂಬಕ್ಕೇರಿಸಬೇಕೆಂದು. ಹೌದು ಮಿತ್ರ. ಅದರ ಕುರಿತು ಚಿಂತಿಸ್ತಿದ್ದಿ ತಾನೆ? ಬದುಕಿನಲ್ಲಿ ಕೆಲವನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ಅಭ್ಯಾಸ ಮಾಡಬೇಕಪ್ಪ. ಕೆಲವನ್ನು ಮರೆಯುವುದಕ್ಕೂ ಕಲಿಯಬೇಕು. ಮರೆವು ಎನ್ನುವುದು ಮಾನವನಿಗೆ ಭಗವಂತನೇ ಕೊಟ್ಟಂತಹ ಒಂದು ವರವೇ ಹೌದು. ಆದುದರಿಂದ ಕಳೆದ ಕಹಿಯನ್ನು ಯಾವತ್ತೂ ನೆನಪಿಟ್ಟುಕೊಂಡು ಕೊರಗುತ್ತಾ ಇದ್ದು ಪ್ರಯೋಜನ ಏನು ಹೇಳು? ಎಲ್ಲಿಯಾದರೂ ಯಮನ ಆಜ್ಞೆಯಿಂದಲಾದರೂ ತಪ್ಪಿಸಿಕೊಳ್ಳಬಹುದು. ಧವಳಗಿರಿಯ ನಮ್ಮ ದೊರೆಗಳ ಆಜ್ಞೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮರಣದಂಡನೆ ಆಗಿಯೇ ಆಗಬೇಕು ಅಂತ ಅಪ್ಪಣೆ ಮಾಡಿದ್ದಾರೆ. ಹೌದು. ಆದುದರಿಂದ ಅದಕ್ಕೆ ತುತ್ತಾಗಲೇಬೇಕು. ನೀನು ನಿರಪರಾಧಿ ಎನ್ನುವುದನ್ನು ನಾನು ತಿಳಿದಿದ್ದೇನೋ, ಆದರೆ ಮಾಡಲೇನು ಹೇಳು? ದುಃಖಿಸಿ ಅದಕ್ಕೆ ಪರಿಹಾರವನ್ನು ಕಾಣುವುದಕ್ಕಾಗುವುದಿಲ್ಲ. ಇಲ್ಲ. ಇನ್ನು ಕಣ್ಣೀರಿಳಿಸಿ ಪ್ರಯೋಜನವಿಲ್ಲ. ಆ ನೇಣುಗಂಬಕ್ಕೆ ತಲೆಯೊಪ್ಪಿಸುವುದಕ್ಕೆ ಸಿದ್ಧನಾಗಬೇಕಪ್ಪ. ಹೌದು, ನೀನೊಬ್ಬ ಅಪರಾಧಿ, ಕೊಲೆಗಾರ ಎನ್ನುವುದನ್ನು ನಮ್ಮ ಪುರದ ಎಲ್ಲವರೂ ನಿರ್ಧರಿಸಿ ಆಗಿದೆ. ಸ್ವಾಮಿ, ನೀವಿಲ್ಲಿ ಏನು ಮಾತನಾಡ್ತಾ ಇರುವುದು? ಏನಿದೆ ನೀದು ರಮಣ, ಏನಿದೆ ನೀದು ರಮಣ, ನಿಮ್ಮಯ ಮಾನ ಖಂಡೀಪ ವಚನ, ನಿಮ್ಮಯ ಮಾನ ಖಂಡೀಪ ವಚನ. ಭಾನುತ ಪಡುವಣದಿ ರಮಣ, ಭಾನುತ ಪಡುವಣದಿ ಮೂಡುವನೇನು, ಏನಿದನರಿಯದಾದೆನೋ. ಸ್ವಾಮಿ, ನಿಮ್ಮಿಬ್ಬರ ಮಾತುಕತೆಯನ್ನು ಕೇಳಿಸಿಕೊಂಡು ನಾನು ಈ ಕಡೆಗೆ ಬಂದದ್ದು. ಏನರ್ಥ? ನಿಮ್ಮಣ್ಣ ನಿಮ್ಮನ್ನ ಕೊಲೆಗಾರ, ಪಾತಕಿ, ನೇಣುಗಂಬವನ್ನು ಇರಬೇಕಾದವನೆನ್ನುವುದಾಗಿ ಹೇಳ್ತಾ ಇದ್ದಾನೆ. ನೀವು ಮೌನ ಮುದ್ರೆಯಿಂದ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದೀರಿ. ಅಪರಾಧಿ ಪ್ರಜ್ಞೆ. ಯಾಕೆ ಸ್ವಾಮಿ ನಿಮಗೆ ಆ ಪ್ರಜ್ಞೆ? ನಿಮ್ಮಿಂದ ಯಾವ ಅಪರಾಧವೂ ಆಗುವುದಕ್ಕೆ ಅಸಾಧ್ಯ ಎನ್ನುವ ವಿಶ್ವಾಸ ನನಗುಂಟು. ಹಾಗಿದ್ದು ನಿಮ್ಮ ಅಣ್ಣ ಹೇಳುವ ಮಾತುಗಳಿಗೆಲ್ಲ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದೀರಲ್ಲ, ಏನಿದ್ರ ಅರ್ಥ? ಬಾವ, ನೀವಾದರೂ ಸ್ವಲ್ಪ ಆಲೋಚನೆ ಮಾಡಬೇಕೋ ಬೇಡವಾ? ನಮ್ಮವರ ಗುಣ ಸ್ವಭಾವದ ಕುರಿತಾಗಿ ಸಂಪೂರ್ಣವಾದ ವಿಶ್ವಾಸವನ್ನು ಹೊಂದಿದವಳು ನಾನು. ಉದಯಿಸುವಂತಹ ಸೂರ್ಯ ಪೂರ್ವವನ್ನು ಬಿಟ್ಟು ಪಶ್ಚಿಮದಲ್ಲಿ ಉದಯಿಸಿಯಾನು. ಆದರೆ ನಮ್ಮವರ ಗುಣನಡತೆಯ ಕುರಿತಾಗಿ ನನಗೆ ವಿಶ್ವಾಸ ಉಂಟು. ಯಾವುದೇ ಕಾರಣಕ್ಕೂ ಅವರಿಂದ ಅನ್ಯಾಯ ಅಕೃತ್ಯಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವ್ರನ್ನ ಅಪರಾಧಿ, ನೇಣುಗಂಬವನ್ನು ಏರಬೇಕಾದವನು, ಮರಣದಂಡನೆ ಶಿಕ್ಷೆಗೆ ಒಳಗಾದವನು, ಏನಿದೆಲ್ಲ ಹೇಳ್ತಾ ಇದ್ದೀನಿ? ನನಗೊಂದು ಅರ್ಥವಾಗ್ತಾ ಇಲ್ಲ, ಅಯೋಮಯವೆನಿಸ್ತಾ ಇದೆ. ಹೌದಮ್ಮ, ಏನು? ನನ್ನ ನುಡಿ ಸತ್ಯ. ನೀನು 10 ದಿನಗಳಿಂದ ಅವನನ್ನು ಕಂಡದ್ದಿರಬಹುದು. ಎಳೆವರೆಯದಿಂದ ಅವನ ಬದುಕಿನ ಹೆಜ್ಜೆ ಹೆಜ್ಜೆಯನ್ನೂ ಚೆನ್ನಾಗಿ ತಿಳಿದವ ನಾನು. ಈತನಿಂದ ಅಂತಹ ಅಪರಾಧ ನಡೆದಿರುವುದು ಸತ್ಯ. ಅವ ಮರಣದಂಡನೆಗೆ ತುತ್ತಾಗಿರುವಂತಹ ಒಬ್ಬ ಅಪರಾಧಿ ಇದ್ದಾನೆ. ಖಂಡಿತ ಸುಳ್ಳು. ಸತ್ಯ. ಸುಳ್ಳು. ಸತ್ಯವೇ ಸತ್ಯ. ಸುಳ್ಳು. ಇಲ್ಲ. ಹೌದು, ನಾನು ಕೊಲೆಪಾತಕಿ. ಹೌದು, ನನಗೆ ಮರಣದಂಡನೆ ಶಿಕ್ಷೆ. ನಾನೇ ಕೊಲೆ ಮಾಡಿದ. ಇನ್ನೂ ಹೇಳುತ್ತೇನಮ್ಮ, ಅಂದ್ರೆ ಅನನ್ಯವಾಗಿ ನಂಬಿ ಈತನೇ ತನಗೆ ಪತಿಯಾಗಬೇಕು ಅಂತ ಹೇಳಿ ಅವನ ಬಳಿಯಲ್ಲೇ ಬದುಕುವುದನ್ನು ಬಯಸಿದಂತಹ ಒಬ್ಬಾಕೆ ಹೆಣ್ಣನ್ನು ಕರಿಮಣಿ ಕಟ್ಟಿದ ಕೈಯೇ ಕಗ್ಗೊಲೆ ಮಾಡಿತು ಅಂತಾದ್ರೆ ಅಂಥವನಿಗೆ ಮರಣದಂಡನೆ ಅಲ್ಲದೆ ಇನ್ನೇನು? ಅಂಥವನಿಗೆ ಮರಣದಂಡನೆ. ಹೌದು. ಯಾವ ಅರಸನು ಆಶ್ರಯ ಕೊಟ್ಟು ಅನ್ನವಿತ್ತು ಸ್ಥಾನಮಾನವನ್ನು ಕೊಟ್ಟು ಸಂರಕ್ಷಣೆ ಮಾಡಿದನೋ ಅವನ ಮಗನ ಕಗ್ಗೊಲೆಯನ್ನೇ ಒಬ್ಬ ವ್ಯಕ್ತಿ ಮಾಡುತ್ತಾನೆ ಅಂತಾದ್ರೆ ಅವನಿಗೆ ಮರಣದಂಡನೆ ಅಲ್ಲದೆ ಇನ್ನೇನು? ಅಂಥವನಿಗೂ ಮರಣದಂಡನೆ. ಹೌದು. ಆ ಎರಡನ್ನೂ ಏಕಕಾಲದಲ್ಲಿ ಮಾಡಿದಂತಹ ಒಬ್ಬ ವ್ಯಕ್ತಿ ಈತ. ಇವರು? ಹೌದು. ಸಾಧ್ಯವೇ ಇಲ್ಲ. ನಂಬುವುದಿಲ್ಲ ನೀನು? ಖಂಡಿತ. ಹಾಗಿದ್ರೆ ಇಷ್ಟೇ ಹೇಳಿದರೆ ಸಾಲದು. ಮತ್ತೆ ನಿನ್ನ ಕಣ್ಣೆದುರಿಗೆ ಆ ಘಟನೆ ಕಾಣುವ ಹಾಗೆ ನನ್ನ ವಿವರಣೆಯನ್ನು ಇನ್ನೂ ವಿಸ್ತಾರಗೊಳಿಸಬೇಕು. ಕೆಲವು ವರ್ಷಗಳ ಹಿಂದೆ ನಮ್ಮ ಧವಳಗಿರಿಯಲ್ಲಿ
ಮಹಾರಾಜರ ಪಟ್ಟಾಭಿಷೇಕದ ಮಹೋತ್ಸವದ ಸಂದರ್ಭದಲ್ಲಿ ಏನು ನಡೆಯಿತು ಗೊತ್ತೇ? ಏನಾಯ್ತು? ಕೇಳು. ರಂಗದಲ್ಲಿ ನರ್ತಿಸಿದ ಬೆಡಗಿ ರಂಗದಲ್ಲಿ ನರ್ತಿಸಿದ ಬೆಡಗಿಯ ಅಂಗಸೌಷ್ಠವ ಅಮ್ಮಮ್ಮ ಅನುಪಮ ಬೆಡಗಿಯ ಅಂಗಸೌಷ್ಠವ ಅಮ್ಮಮ್ಮ ಅನುಪಮವ ತುಂಗ ಕೂಜಯುಗೆಯಳನು ಸುಗಿಸದೆ ತುಂಗ ಕೂಜಯುಗೆಯಳನು ಸುಗಿಸದೆ ಹಿಂಗಲಾರದು ಆಸೆಯೋ ಆತ್ಮೀಯ ಮರುತ, ಸತ್ಯಪ್ರಿಯ. ನೋಡಿದೆಯೇನ ಹ್ಮ್. ನಮ್ಮ ತಂದೆಯವರ ಪಟ್ಟಾಭಿಷೇಕದ ವಿಂಶತಿ ಉತ್ಸವ ಹಾ. ವಿಜೃಂಭಣೆಯಿಂದ ನಡೆದು ಹೋಯಿತು. ಆಹಾ. ಅದೆಲ್ಲ ನಾನು ಯೋಚನೆ ಮಾಡುವುದು. ಹ್ಮ್. ಈ ಮಹೋತ್ಸವದ ಸಂದರ್ಭದಲ್ಲಿ ಹ್ಮ್. ನಮ್ಮ ರಾಜ್ಯದವರಷ್ಟೇ ಅಲ್ಲ, ಹಾ. ದೇಶ ವಿದೇಶದವರೆಲ್ಲ ಬಂದಿದ್ದಾರೆ. ಹಾ. ಆ ಸಂದರ್ಭದಲ್ಲಿ ನಮ್ಮ ಸಭೆಯಲ್ಲಿ ಹ್ಮ್. ನಡೆದಿರುವಂತಹ ನಾಟ್ಯ, ಹಾ. ಆ ನಾಟ್ಯಗಾತಿಯ ಕುರಿತಾಗಿ ನಾನು ಯೋಚನೆ ಮಾಡುವುದು. ಎಲ್ಲವರ ಕಣ್ಮನವನ್ನು ತಣಿಸುವಂತೆ ನಾಟ್ಯ ಮಾಡಿದ್ದಾಳೆ ಎನ್ನುವುದರಲ್ಲಿ ಮತ್ತೆರಡು ಮಾತಿಲ್ಲವೇ ಇಲ್ಲ. ಎಂತವರ ಚಿತ್ತವನ್ನ ತನ್ನತ್ತ ಆಕರ್ಷಿಸಬಹುದಾದಂತಹ ಆಕರ್ಷಣೀಯವಾದ ನಾಟ್ಯ, ಆಹಾ. ಜೊತೆಯಲ್ಲಿ ರೂಪ ಲಾವಣ್ಯವೂ ಹೌದು. ಹ್ಮ್. ಎಲ್ಲಿಯವರೆಗೆ ಕೇಳಿದ್ರೆ ಅವಳ ನಾಟ್ಯ ಎನ್ನುವುದು ನಮ್ಮ ಈ ತುಂಬಿದ ಸಭೆಯಲ್ಲಿ ಇರುವಂತ ಎಲ್ಲ ಜನಸ್ತೋಮವನ್ನ ಮಂತ್ರ ಮುಗ್ಧರನ್ನಾಗಿಸಿತು. ನನಗದಲ್ವೋ ಹಾ. ಅವಳ ನಾಟ್ಯ ಮಾಡುತ್ತಿರುವಂತ ಅವಳ ನಾಟ್ಯದ ವಿಧ ವಿಧವಾದ ಭಂಗಿಯನ್ನು ಹಾ. ನೀನು ತದೇಕ ಚಿತ್ತನಾಗಿ ನೋಡ್ತಾ ಇದ್ದೆ. ನಿನ್ನ ಉಳಿದವರು ನೋಡ್ತಾರೆ ಎನ್ನುವ ಕಲ್ಪನೆಯಿಲ್ಲ ಮಹಾರಾಯ. ಆಹಾ, ಅಷ್ಟೇ ಅಲ್ಲ, ನಾನು ಪ್ರಥಮವಾಗಿ ನಿನ್ನಲ್ಲಿ ಹೇಳಿದ್ದೇನಲ್ಲ, ಹಾ. ನನ್ನ ಮನಸ್ಸಿನಲ್ಲಿ ಮೂಡಿರುವಂತಹ ಭಾವನೆಗಳನ್ನೆಲ್ಲ ಬಿಚ್ಚು ಮನಸ್ಸಿನಿಂದ ಹೇಳಿದ್ದೇನೆ. ಅದಕ್ಕೆ ಪರಿಹಾರದ ಮಾರ್ಗ ಇದೆ ಅಂತ ನೀನು ಸೂಚಿಸಿದವನಲ್ಲ. ಹಾ. ಹಾಗಾಗಿ ನನಗನ್ನಿಸ್ತಾ ಇದೆ ಗೆಳೆಯ, ಹೇಳೋ. ತುಂಗ ಕುಚೆಯನ್ನು ನಾನು ಶುಕಿಸಬೇಕು ಎನ್ನುವಂತ ಆಸೆ ಮೂಡುತ್ತಾ ಇದೆ. ಇವಳಲ್ಲಿ ಮಾತನಾಡಬೇಕು, ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಳಿಕೊಳ್ಳಬೇಕು ಅಂತ ಮನಸ್ಸಿದೆಯೋ, ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ವ ಗೆಳೆಯ? ಇದಕ್ಕೆ ಯೋಚನೆ ಏನಾ? ಹೌದಾ? ಇದಕ್ಕೆ ತಕ್ಕೆ ಚಿಂತೆಯ ಇದಕ್ಕೆ ತಕ್ಕೆ ಚಿಂತೆ ಆಗೆಯ ನೊನಗಿ ಬೆನೆಲೆ ಭ್ರಾಂತೆ ಆಗೆಯ ನೊನಗಿ ಬೆನೆಲೆ ಭ್ರಾಂತೆ ಮುದದಿಂದೆನ್ನಯ ಜತೆಯೊಳ್ಳುವಾಗೆಯ ಸದನಗೆ ಬಾರೈ ಉಪಿತ ತೊಳಿಂದು ಧವಳಗಿರಿಯ ಸರ್ವ ಸಮ್ರಾಟನ ಏಕೈಕ ಸುಪುತ್ರನಾದ ನಿನ್ನ ಜೀವನದಲ್ಲಿ ಸುಖ ಬೇಕು ಅಂತ ಅನ್ನಿಸಿದರೆ ಸಾಕು. ಸುಖವನ್ನು ನೀಡುವುದಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳು ತನ್ನಿಂದ ತಾನಾಗಿಯೇ ನಿನ್ನ ಪಾದದ ಬುಡದಲ್ಲಿ ಮುರಿದು ಬೀಳುತ್ತವೆ. ಅಷ್ಟೇ ಅಲ್ಲ, ಆ. ಈಗ ಹೂ ಅಂತ ಹೇಳಿದ್ರೆ ಸಾಕು, ಎಷ್ಟು ಮಂದಿಗಳೆಲ್ಲ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಆ. ಈ ನಾಟ್ಯಗಾರ್ತಿಯ ಮನಮೋಹಕವಾದ ರೂಪನ್ನು ನೋಡಿ ಮನಸೂರೆಗೊಂಡವನು ನೀನು. ಅವಳ ಸಾನ್ನಿಧ್ಯವನ್ನು ಅವಳ ಸಾಮೀಪ್ಯನ್ನು ಬಯಸ್ತಾ ಇದ್ದೀಯ. ಆ. ಸರಿ, ಅವಳ ಆಂಗಿಕವಾದ ಸುಖ ನಿನಗೆ ಬೇಕು ಅಂತಾದ್ರೆ ಅದನ್ನು ಒದಗಿಸಿಕೊಡಬೇಕಾದ್ದು ನಿನ್ನ ಆತ್ಮೀಯ ಮಿತ್ರನಾದ ನನ್ನ ಆದ್ಯ ಕರ್ತವ್ಯ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹೌದಲ್ಲ? ಕಾರಣ ಯೋಚಿಸುತ್ತಾ ನಾವಿಲ್ಲಿ ಕಾಲಕ್ಷೇಪ ಮಾಡಿದರೆ ಸಮಯ ಸಂದು ಹೋಗ್ತದೆ. ಹೌದು. ಸಮಯಕ್ಕೆ ಇರಬಹುದಾದ ಮೌಲ್ಯ ಮತ್ಯಾವುದಕ್ಕೂ ಇಲ್ಲ ಎನ್ನುವುದನ್ನು ಗುರುಗಳು ಹೇಳಿರುವಂತ ಆ ಮಾತು ಯಾವತ್ತೂ ನನ್ನ ತಲೆಯಲ್ಲಿ ಸುತ್ತಾ ಇರುವುದು ನೋಡು. ಹೌದಾ? ಆದ್ರಿಂದ ಆದಷ್ಟು ಬೇಗನೆ ಅವಳಿರುವಂತ ಏಕಾಂತ ಭವನವನ್ನು ಸೇರಿಕೊಳ್ಳೋಣವಂತೆ. ಹೋಗೋಣ. ಸದನದೆಡೆಗು ಭಯ ರೈತರಲಾಗ ನಾರಿ ಮೆಲ್ಲವ ಮೆಲ್ಲವ. ಮುದದಿಂದ ನುಡಿಸುವಳು ಸ್ವಾಗತವ ಕೋರಿ ಸ್ವಾಮಿ, ಯುವರಾಜರು ಹಾಗೂ ಮಂತ್ರಿ ಕುಮಾರ ಮರುತರು, ನಾನೇ ಈ ಶ್ರಾವಣಿಯ ಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೆಯದಾಗಲಿ. ನಿಂತು ದಣಿಯಬಾರದು, ಒಳಗಡೆ ಬನ್ನಿ, ಕುಳಿತುಕೊಳ್ಳಿ. ಅದೇತು ಸ್ವಾಮಿ, ನಿಮ್ಮ ಯೋಗ್ಯತೆಗೆ ಉಪಚರಿಸುವಂತ ಯೋಗ್ಯತೆ ನನಗಿಲ್ಲ. ಆದ್ರೂ ಕುಡಿಯುವುದಕ್ಕೆ ಏನಂತ ಹೇಳಿದ್ರೆ ಗೆಳೆಯ, ನಿನಗೇನಾದ್ರೂ ಬೇಕೇನಾ? ನನಗೆ ನಿನಗೆ ಬೇಕು ಅಂತ ಅನ್ನಿಸಿದ್ರೆ ಮಾತ್ರ ಬೇಕು ಅನ್ಸುದಲ್ವೇನೋ? ನನಗೆ ಸದ್ಯಕ್ಕೆ ಏನು ಬೇಡ ನೋಡು. ನಾನು ಹಾಗೆ ಅಲ್ವೇನೋ? ಬೇಕಾದ್ರೆ ದಾಕ್ಷಿಣ್ಯ ಇಲ್ಲ ನಮಗೆ. ತಿನ್ನುವುದಕ್ಕೆ ಆಹಾ, ಸದ್ಯಕ್ಕೇನು ಬೇಡ. ನೀವಿಬ್ಬರು ಇಲ್ಲಿಯವರೆಗಾಗಿ ಬಂದಿದ್ರಿಂದ ಏಕಕಾಲದಲ್ಲಿ ಆಶ್ಚರ್ಯ ಸಂತೋಷ ಎರಡೂ ನನಗಾಯಿತು. ಯಾಕೋ? ಯಾಕೆಂದ್ರೆ ನೀವು ಬಂದಿದ್ದು ಸಂತೋಷ, ನೀವು ಬಂದಿರಲ್ಲ ಅಂತ ಆಶ್ಚರ್ಯವಾಯಿತು.
ನಾವು ಹಾಗೆ ಯಾವ ಸ್ಥಳಕ್ಕೆ ಹೋಗುವುದೇ ಇರಲಿ ಮೊದಲಾಗಿ ಕರೆಯನ್ನು ಕಳುಹಿಸುವುದಿಲ್ಲ. ಇಂಥ ಸಂದರ್ಭದಲ್ಲಿ ಬರ್ತೇವೆ ಅಂತ ಅನಿರೀಕ್ಷಿತವಾಗಿ ಹೋಗುವುದೇ. ಅಲ್ಲ, ಒಂದು ಮಾತು ಹೇಳಿ ಕಳುಹಿದ್ರೆ ನಾನೇ ಅಲ್ಲಿಗೆ ಬಂದು ಯಾಕೆ ಅಂತ ವಿಚಾರಿಸ್ತಾ ಆ ರೀತಿಯಾಗಿ ನಾಟ್ಯವನ್ನು ಮಾಡಿ ಆಯಾಸ ಪಟ್ಟವಳು ನೀನು. ಆಯಾಸ ಪಟ್ಟಿರುವಂತ ನಿನಗೆ ಮತ್ತೆ ಕೆಲಸ ಕೊಟ್ಟು ಮತ್ಯಾಕೆ ನಿನ್ನನ್ನು ಆಯಾಸಕ್ಕೆ ತುತ್ತು ಮಾಡಬೇಕು ಅಂತ ನಾವೇ ಬಂದು ಬಿಟ್ಟದ್ದು. ಆಗಲಂತೆ ಈಗ ಬಂದಿದ್ರಿಂದ ಯಾವುದೋ ಮುಖ್ಯವಾದ ವಿಷಯ ಇದೆ ಅಂತ ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಪ್ರಧಾನವಾದ ವಿಷಯ ಇಲ್ಲದೆ ನಮ್ಮದು ಎಲ್ಲಿಗೂ ಪ್ರವೇಶ ಆಗುವುದಿಲ್ಲ. ಇಲ್ಲ ಇಲ್ಲ, ಹಾಗಂತ ಹೇಳಿದ್ರೆ ಏನು ಅಂತ ಕೇಳಬಹುದಲ್ಲ? ಧಾರಾಳವಾಗಿ ಕೇಳಬೇಕು ತಾನೇ. ಕಾಮನರಸಿ ರೂಪ ಸಿರಿಯೇ ದಯವಾದೋರಲೆ ಕಾಮನರಸಿ ರೂಪ ಸಿರಿಯೇ ದಯವಾದೋರಲೆ ದಯವಾದೋರಲೆ ಕಾಮಬಾಣ ಹತಿಯ ತಾಳೆ ಕಾಮ ಬಾಣ ಹತಿಯ ತಾಳೆ ಕರುಣಾದೋರಲೆ ನೀರೇ ಕರುಣಾದೋರಲೆ ಕಾಮ ಬಾಣ ಹತಿಯ ತಾಳೆ ಕರುಣಾದೋರಲೆ. ಓ ಶ್ರಾವಣಿ, ಯುವರಾಜ, ಬಿಚ್ಚು ಮನಸ್ಸಿನಿಂದ ಹೇಳ್ತಾ ಇದ್ದೇನೆ ಕೇಳು. ಹೇಳಿ. ನಮ್ಮ ಆಸ್ಥಾನದಲ್ಲಿ ನೀನು ಮಾಡಿರುವಂತಹ ನಾಟ್ಯವನ್ನ ಕಂಡಾಗ ನಾನು ಸಂತೋಷಗೊಂಡವನು. ಓಹೋ, ಅಷ್ಟೇ ಅಲ್ಲ, ಸುಳ್ಳು ಹೇಳ್ಬೇಡವಾ? ಏನ ಸುಳ್ಳೇನುಂಟ ಇದರಲ್ಲಿ? ಮತ್ತೆ ನಾಟ್ಯ ನೋಡಿ ನೀನು ಮೆಚ್ಚಿಕೊಂಡಿದ್ದೇನ? ಹೌದು, ನಾಟ್ಯವನ್ನ ಕಂಡಾಗಲೂ ಸಂತೋಷವಾಯಿತು, ಹಾಗೆ ಇವಳು ರೂಪವನ್ನು ನೋಡಿಯೂ ಮೆಚ್ಚಿಕೊಂಡದ್ದು. ಶ್ರಾವಣಿ, ಹಾಗೆ ಮನಸ್ಸಿನಲ್ಲಿ ಒಂದು ಆಡುವ ಮಾತಿನಲ್ಲಿ ಇನ್ನೊಂದು, ಅದು ಯಾವತ್ತೂ ನನ್ನ ಸ್ವಭಾವ ಅಲ್ವೇ ಅಲ್ಲ. ಯಾರದ್ದು ಇರಬಾರದು, ಪಾರದರ್ಶಕದ ಹಾಗಿರಬೇಕು. ಹೌದಲ್ಲ? ನಮ್ಮ ರಾಜಕುಮಾರರ ಮನಸ್ಸು ಅಂತ ಹೇಳಿದ್ರೆ ತೆರೆದಿಟ್ಟ ಪುಸ್ತಕದ ಹಾಗೆ ಅಂತದ್ದನ್ನೇ ಮೆಚ್ಚುವವಳು. ನೀನೊಬ್ಬಳು ಕಾಮನರಸಿ ರೂಪ ಸಿರಿಯು ಎನ್ನುವುದರಲ್ಲಿ ಎರಡು ಮಾತುಗಳಿಲ್ಲ. ಶ್ರಾವಣಿ, ನನ್ನ ಮನ ಕುಮುದವನ್ನು ಅರಳಿಸಿದವಳು ಮೊದಲ ನೋಟದಲ್ಲಿ ನೀನು. ಅದಕ್ಕಾಗಿ ನನ್ನ ಈ ದೇಹವನ್ನು ತಣಿಸುವುದರ ಜೊತೆಯಲ್ಲಿ ನನ್ನ ಮನಸ್ಸನ್ನು ಮುದಗೊಳಿಸಬೇಕು. ಬಾ, ಸುಖವನ್ನು ಕೊಡು ಬಾ. ಯುವರಾಜ, ಎದಗಿಂದು ನುಡಿವೆ ಧರ್ಮ ಭೇದಿ ಇಲ್ಲವೇನು ನಿನಗೆ? ನೀತಿಯಲ್ಲ ಸಾಗುಮೆಲ್ಲ, ನೀತಿಯಲ್ಲ ಸಾಗುಮೆಲ್ಲ, ಬರಿದೆ ಕಳಹದೆ. ಯುವರಾಜ, ಶ್ರಾವಣಿ, ನೀವು ಆಡಿದ ಮಾತನ್ನ ಕೇಳಿ ಯಾವ ಬಗೆಯಲ್ಲಿ ಉತ್ತರಿಸಬೇಕೆನ್ನುವುದು ಅರ್ಥ ನೀನು ಬಾಯಲ್ಲಿ ಉತ್ತರ ಕೊಡಬೇಕಾದ್ದಿಲ್ಲ, ಸ್ಪಂದಿಸಿದ್ರೆ ಸಾಕು ಅವರ ಕಾರ್ಯಕ್ರಮಕ್ಕೆ. ಖಂಡಿತ ಹಾಗಲ್ಲ. ನೀವಿಂತ ಮಾತುಗಳನ್ನಾಡಬಹುದು ಎನ್ನುವಂತ ನಿರೀಕ್ಷೆ ನನಗಿರ್ಲಿಲ್ಲವಾಗಿತ್ತು. ನೀವು ಬಂದಾಗ ಇಲ್ಲಿಗೆ ಬಂದಿದ್ದು ಸೌಭಾಗ್ಯ ಅಂತ ಭಾವಿಸಿದೆ. ಆದ್ರೆ ಈ ನಿಮ್ಮ ಮಾತನ್ನ ಕೇಳುತ್ತಿರುವಾಗ ಇದು ನನ್ನ ದೌರ್ಭಾಗ್ಯವನ್ನೆನ್ನಿಸ್ತಾ ಇದೆ. ಯಾಕೆಂದ್ರೆ ರಾಜಕುಮಾರರಾದಂತ ನಿಮಗೆ ನ್ಯಾಯ, ನೀತಿ, ಸತ್ಯ, ಧರ್ಮ ಯಾವುದು ಎನ್ನುವುದನ್ನ ಪ್ರತ್ಯೇಕವಾಗಿ ನಾನು ನಿಮಗೆ ಹೇಳಬೇಕಾಗಿಲ್ಲ. ನೀವು ಈ ಬಗೆಯಲ್ಲಿ ನನ್ನಲ್ಲಿ ಹೇಳುವುದಲ್ಲವಾಗಿತ್ತು. ಮತ್ತೆ ಇಷ್ಟ ಇಲ್ಲದ ಹೆಣ್ಣಿನಲ್ಲಿ ಮತ್ತೊಬ್ಬ ಪುರುಷ ಈ ರೀತಿಯಾಗಿ ಮಾತಾಡ್ತಾನೆ, ವ್ಯವಹರಿಸ್ತಾನೆ ಅಂತಾದ್ರೆ ನೀವು ಹೋಗಿ ಅದು ಸರಿಯಲ್ಲ ಎಂದು ಬುದ್ಧಿಯನ್ನ ಹೇಳಿ ಅವರನ್ನ ಸರಿದಾರಿಗೆ ತರಬೇಕಂತ ಸ್ಥಾನಮಾನದಲ್ಲಿದ್ದವರು. ಅಂತಹ ನೀವು ಇಷ್ಟ ಇಲ್ಲದ ನನ್ನಲ್ಲಿ ಈ ರೀತಿಯಾಗಿ ಹೇಳುವುದು ನೀತಿಯಲ್ಲ. ನೋಡಿ, ನಿಮ್ಮಲ್ಲಿ ನಾನು ದೈವತ್ವವನ್ನ ಗುರುತಿಸಿದವಳು. ಅಂತ ಈ ಕಣ್ಣುಗಳಿಂದ ದಾನವತ್ವವನ್ನು ಗುರುತಿಸುವುದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಯವಿಟ್ಟು ನಿಮ್ಮ ದಾರಿಯಲ್ಲಿ ನೀವು ಹೊರಟೋಗಿ. ಗೆಳೆಯ, ಸೊಕ್ಕಿನ ಹೆಣ್ಣೆ, ಇವತ್ತು ನಿನಗಿಂತಹ ಒಂದು ಸ್ಥಾನಮಾನ ಸಿಕ್ಕಿದಿದ್ದರೆ ರಾಜಕುಮಾರರ ಕೃಪೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳೇ ಇಲ್ಲ. ನಿನ್ನದೊಂದು ಮಹಾನಾಟ್ಯ, ಅದನ್ನ ನೋಡ್ಲಿಕ್ಕಾದ್ರೂ ಆಗ್ತದೆಯಾ? ಅಂತಹ ನಿನ್ನ ನಾಟ್ಯವನ್ನು ನೋಡಿ ಮೆಚ್ಚಿಕೊಂಡ ಹಾಗೆ ನಟನೆ ಮಾಡಿ ಅವರ ತಂದೆಯವರಿಗೆ ಹೇಳಿ ನಿನ್ನನ್ನು ಆಸ್ಥಾನದ ನಾಟ್ಯಗಾರ್ತಿ ಎನ್ನುವುದಾಗಿ ನೇಮಿಸಿದ್ದಾರೆ. ಅಲ್ಲದೆ ಉಳಿದುಕೊಳ್ಳುವುದಕ್ಕೆ ಭವ್ಯವಾದ ಭವನ, ಊಟಕ್ಕೋ ಉಪಚಾರಕ್ಕೋ ವೆಚ್ಚಕ್ಕೋ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಇದು ನಿನ್ನ ಪಾಲಿಗೆ ಬಯಸದೇ ಬಂದ ಭಾಗ್ಯ ಅಂತ ತಿಳಿದುಕೊಳ್ಳಬೇಕು. ರಾಜಕುಮಾರರು ಬಯಸಿದ್ದಾರೆ, ಅವರ ಅಂತರಂಗದ ಆಸೆಯನ್ನು ಈಡೇರಿಸು. ಜೀವನದುದ್ದಕ್ಕೂ ನೀನು ಸಂತೋಷದಿಂದ ಬಾಳಬಹುದು. ಇಲ್ಲ ಅಂತಾದ್ರೆ ನಮ್ಮದು ಬಲಾತ್ಕಾರ ಉಂಟೆ. ಮಂತ್ರಿ ಕುಮಾರರಾದಂತ ನೀವು ಹೀಗೆ ಹೇಳಬಹುದು ಹೇಳಿ? ನಮ್ಮಂತವರೇ ಹೀಗೆ ಹೇಳಬೇಕು. ರಾಜಕುಮಾರ ದಾರಿ ತಪ್ಪಿದ್ರೆ ಅವರನ್ನು ಸರಿದಾರಿಯಲ್ಲಿ ನಡೆಸಬೇಕಾದ್ದು ನಿಮ್ಮ ಕರ್ತವ್ಯವೇ ಆಗಿತ್ತು. ಯಾಕೆಂದ್ರೆ ಮುಂದೆ ಮಂತ್ರಿ ಆಗುವಂತ ಸ್ಥಾನಮಾನದಲ್ಲಿದ್ದವರು ನೀವು. ನೋಡಿ, ಮತ್ತೆ ನನಗೆ ಇಲ್ಲಿ ಆಶ್ರಯ ದೊರಕಿತು. ಅದು ಮಹಾರಾಜರು ಕೊಟ್ಟ ಆಶ್ರಯ. ಆಶ್ರಯ ನಿಮ್ಮಿಂದ ದೊರಕಿತು ಎಂಬ ಮಾತ್ರಕ್ಕೆ ನಿಮ್ಮ ಮಾತಿನಂತೆ
ನಿಮಗೆ ನೇರವಾದಂಥ ಮಾರ್ಗವನ್ನು ಬಿಟ್ಟು ಆ ಮಾರ್ಗದಲ್ಲಿ ನಡೆಯುವಂಥ ಹೆಣ್ಣು ಅಂತ ಭಾವಿಸಿಕೊಳ್ಳಬೇಡಿ. ನಿಮ್ಮಲ್ಲಿ ಕೈ ಮುಗಿದು ಬೇಡ್ತೇನೆ. ಹೇಳಿದ್ರಲ್ಲ ಒಂದು ಮಾತನ್ನ, ಈಗಲೂ ನಿಮ್ಮ ಮೇಲೆ ನನಗೆ ಗೌರವ ಇದೆ. ನೀನಾಗ ಬಂದ್ರ ಹಾಗೆ, ಇಲ್ಲದ ಇದ್ರೆ ರಾಜಕುಮಾರ ಬಲಾತ್ಕಾರ. ನಿನ್ನ ಉಪದೇಶ ನನಗೆ ಬೇಕಾಗ್ಲಿಕ್ಕಿಲ್ಲ. ಬರ್ತೀಯಾ? ನಿನ್ನ ಮೇಲೆ ಕೈ ಮಾಡಿದ್ರೆ ಕೇಳು, ನಿನ್ನ ಅಪ್ಪ ಯಾರಿದ್ದಾರೆ? ಬೇಡ ಬೇಡ ರಾಜಕುಮಾರ ಸತ್ಯಪ್ರಿಯ, ಓಹೋ, ನನ್ನ ಕಣ್ಗಳನ್ನೇ ನಾನು ನಂಬದೆ ಹೋದ್ನೋ. ಮಂತ್ರಿ ಕುಮಾರ, ನೀನು ಇದೆಯಾ? ನಾನೇ ಇದ್ದೇನೆ ಆತ್ಮೀಯ ಗೆಳೆಯ. ಓ, ಬಂದವ ಯಾರು ಅಂತ ಅರ್ಥ ಆಯ್ತಾ? ಉಪಸೇನಾಪತಿ ಅಲ್ವೇನೋ? ಯಾರು ಮುಂದಾದ್ರೂ ನಾವು ನಾಟಕ ಮಾಡಬಹುದು, ಆಟ ನಡೆಸಬಹುದು. ಇಲ್ಲಿಂದ ಸ್ಥಳ ಬಿಡುದು ಒಳ್ಳೆಯದು. ಮುಂದಾಗುದಿಲ್ಲ ಮಹಾರಾಯ. ಸ್ವಾಮಿ, ಚೆಲುವ ಓ ಚೆಲುವ 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 ಏನೊರೆಯಲಿ ನನ್ನಿ ಮನವ ಚೆಲುವ 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 ಏನೊರೆಯಲಿ ನನ್ನಿ ಮಾನವ ಏನೊರೆಯಲಿ ನನ್ನಿ ಮನವ ಎಂತೊರೆಯಲಿ ಮಾನಸದೊಲವ ಎಂತೊರೆಯಲಿ ಮಾನಸದೊಲವ ನೆಲೆಸಿದೆ ಎನ್ನಯ ಮನಮಂದಿರದಿ ನೆಲೆಸಿದೆ ಎನ್ನಯ ಮನಮಂದಿರದಲ್ಲಿ ಲಲನೆಗೆ ಪುರುಷನು ಓರ್ವನೇ ಬದುಕಲಿ ಬದುಕಲಿ ನೆಲೆಸಿದೆ ಎನ್ನಯ ಮನಮಂದಿರದಲ್ಲಿ ಲಲನೆಗೆ ಪುರುಷನದೋರ್ವನೆ ಬದುಕಲಿ ಚೆಲುವ ಏನೊರೆಯಲಿ ನನ್ನೀ ಮಾನವ ಎಂತೊರೆಯಲಿ ಮಾನಸದೊಲವ ನೆಲೆಸಿದೆ ಎನ್ನಯ ಮನಮಂದಿರದಲ್ಲಿ ಲಲನೆಗೆ ಪುರುಷನ ದೋರ್ವನೆ ಬದುಕಲಿ ಚೆಲುವ 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 ಏನೊರೆಯಲಿ ನನ್ನೀ ಮನವ. ಸ್ವಾಮಿ, ನರ್ತಕಿ, ದೇವರಂತೆ ಬಂದು ನನ್ನ ಮಾನವನ್ನ ಅಲ್ಲ ಪರ್ಯಾಯವಾಗಿ ನನ್ನ ಪ್ರಾಣವನ್ನ ಕಾಪಾಡಿದ್ರಿ. ನೀವು ಮಾಡಿದಂಥ ಉಪಕಾರಕ್ಕೆ ಯಾವ ಬಗೆಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕೋ ನನಗಂತೂ ಅರ್ಥ ಆಗುವುದಿಲ್ಲ. ಅಷ್ಟು ದೊಡ್ಡ ಮಾತು ಯಾಕೆ? ಇಲ್ಲಿಯ ದಂಡನಾಯಕ ನಾನು, ಅಲ್ಲವೇ? ಹೌದು. ದೇಹಕ್ಕೆ ಬಾಹುಗಳಿದ್ದಂತೆ ದೇಶದಲ್ಲಿ ದಂಡನಾಯಕನ ಕೈಕರ್ಯ ನಡೀತಾ ಇರಬೇಕು. ಅನ್ಯಾಯ ಎಲ್ಲೇ ಆದರೂ ಅದನ್ನು ಖಂಡಿಸುವುದಕ್ಕೆ ಸಂದರ್ಭದಲ್ಲಿ ನಮ್ಮ ಪ್ರಾಣಾರ್ಪಣಕ್ಕೂ ನಾವು ಸಿದ್ಧರಾಗಬೇಕು. ಅದು ಕರ್ತವ್ಯ ಅಂತ ಮಾಡಿದೆ ಅಷ್ಟೇ. ಹೌದು ಸ್ವಾಮಿ, ನಿಮ್ಮ ಕರ್ತವ್ಯವನ್ನ ನೀವು ದೇವರಂತೆ ಪಾಲಿಸಿದ್ರಿ. ನೀವು ಮಾಡ್ಲಿಕ್ಕೆ ಮುಂದಾದ್ರಿ. ಆದರೆ ಕರ್ತವ್ಯ ಮಾಡಬೇಕಾದಂತ ಈ ರಾಜಕುಮಾರ ಮಂತ್ರಿ ಕುಮಾರ ಮಾತ್ರ ತನ್ನತನವನ್ನ ಮರೆತು ವ್ಯವಹರಿಸ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕೆ ಆಗ್ತದೆ? ರಕ್ಷಿಸುವ ಕೈಗಳೇ ಭಕ್ಷಿಸಲು ಹೊರಟ್ರೆ, ಕಾಪಾಡಬೇಕಂತ ಕೈಗಳೇ ಕೊಲ್ಲಲಿಕ್ಕೆ ಮುಂದಾದ್ರೆ ಕಾಪಾಡುವವರು ಯಾರಿದ್ದಾರೆ ಹೇಳಿ? ಸರಿ, ಪರಿಪರಿಯಾಗಿ ಕೇಳಿಕೊಂಡೆ. ಆದರೂ ನನ್ನ ಅಂತರಂಗದ ಭಾವ ಏನು, ನನ್ನ ಮನಸ್ಸೇನೆನ್ನುವುದು ಮಾತ್ರ ಅರ್ಥವಾಗದೆ ಹೋಯಿತು. ಕಾಮಾತುರರಿಗೆ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲ, ಏನ್ ಮಾಡ್ಲಿಕ್ಕೂ ಇಲ್ಲ. ಆದರೂ ಸ್ವಾಮಿ, ಕೊಲ್ಲುವ ಕೈಗಳಿಗಿಂತ ಕಾಯುವ ಕೈಯೇ ದೊಡ್ಡದು ಎನ್ನುವುದು ಈಗ ನಡೆದಂಥ ಘಟನೆಯಿಂದ ಸಾಕ್ಷಿಯಾಯಿತು. ನಿತ್ಯ ಸತ್ಯವೂ ಹೌದಲ್ಲ? ಖಂಡಿತ. ಮತ್ತೆ ಈ ಲೋಕದಲ್ಲಿ ಪುರುಷನ ಆಶ್ರಯ ಇಲ್ಲದ ಹೆಣ್ಣಿನ ಜೀವನ ಎನ್ನುವುದು ಬೀದಿಗೆ ಎಸೆದ ಮಾಂಸದ ತುಂಡಿನಂತೆ ಎನ್ನುವುದು ಸತ್ಯ. ಪರಿಪರಿಯಾಗಿ ಹೇಳಿದ್ರು ಅವರಿಗೆ ನನ್ನ ಬಗ್ಗೆ ಕರುಣೆ ಬಾರದೆ ಹೋಯಿತು ಸ್ವಾಮಿ. ಸ್ವಾಮಿ, ಈ ಹೊತ್ತಿನಲ್ಲಿ ಬಂದು ನನ್ನ ಮಾನಪ್ರಾಣ ಕಾಪಾಡಿದಂಥ ನಿಮ್ಮಲ್ಲಿ ಅಂತರಂಗದ ಅಭಿಪ್ರಾಯವೊಂದನ್ನು ಹೇಳಲಿ. ನೋಡಿ, ಈ ಲೋಕದಲ್ಲಿ ಯಾವುದೇ ಸಂಸ್ಕಾರವಂತ ಹೆಣ್ಣು ತನ್ನ ಮನಸ್ಸನ್ನು ಕೊಡುವುದು ಒಬ್ಬ ಪುರುಷನಿಗೆ ಮಾತ್ರ ತಾನೆ. ಹೌದು, ನಾನು ಈಗಾಗಲೇ ಒಬ್ಬ ಪುರುಷನಿಗೆ ನನ್ನ ಮನವನ್ನು ಕೊಟ್ಟೆ. ಪುಣ್ಯಾತ್ಮ, ಅವನಾದ್ರೂ ಒಳ್ಳೇದಾಗ್ಲಿ. ಅವರನ್ನೇ ಮದುವೆ ಆಗಬೇಕು ಎನ್ನುವಂಥ ಆಸೆಯನ್ನು ಹೊತ್ತವಳು ನಾನು. ಆಗಲಿ,
ನಿನ್ನ ಇಷ್ಟಕ್ಕೆ ಬಿಟ್ಟದ್ದು. ಅದೇನು ಹೇಳ್ತೀರಿ? ಹಾ. ಆದ್ರೆ ಅಂತ ಪುಣ್ಯಾತ್ಮ ಪುರುಷ ಯಾರು ಅಂತ ನೀವು ಕೇಳಲೇ ಇಲ್ವಲ್ಲ. ನಿನಗೆ ಹೇಳಲಿಕ್ಕೆ ಮನಸ್ಸಿಲ್ದಿದ್ರೆ ಕೇಳಿ ಯಾಕೆ ಸುಮ್ಮನೆ ವ್ಯರ್ಥ. ನೀವು ತಿಳಿದುಕೊಳ್ತೀರಿ ಅಂತ ನಾನು ನೋಡಿದ್ದು. ಆಯ್ತು, ಹೇಳುವ ಮನಸ್ಸಿದ್ರೆ ಕೇಳೋಣ. ಅವರೆಲ್ಲಲ್ಲೂ ಇಲ್ಲ, ಹಾ. ನನ್ನ ಕಣ್ಮುಂದೆ ನನ್ನ ಎದುರಿನಲ್ಲೇ ಇದ್ದಾರೆ. ಆ ಅಂದ್ರೆ ನೀವೇ ಆ ಪುಣ್ಯಾತ್ಮರು ಅಂತ. ಸ್ವಾಮಿ ನರ್ತಕಿ, ಓ ಸತ್ಯವನ್ನೇ ಹೇಳ್ತಾ ಇದ್ದೀಯೇ? ನಿಜವಾಗಿ ನೇರವಾಗಿ ಹೇಳು ನಿನ್ನ ಅಭಿಪ್ರಾಯ. ನೋಡಿ, ಯಾವ ಕ್ಷಣ ನನ್ನ ಮಾನವನ್ನ ಕಾಪಾಡಿದ್ರು ಆ ಕ್ಷಣದಿಂದಲೇ ನಿಮ್ಮನ್ನ ಮದುವೆ ಆಗಬೇಕು ಎನ್ನುವಂತ ಆಸೆಯನ್ನು ಹೊತ್ತಿ ನನ್ನ ಆಸೆಗೆ ನೀರೆರೀತೀರ ಹೇಳಿ. ಈಗ ಹೇಳ. ನಾರಿ ನೀನಾಗಿ ಹೇ ನಾಟ್ಯ ಮಯೂರಿ ಧಿನದಿ ನಾರಿ 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 ನೀನಾಗಿಯ ನಾಟ್ಯ ಮಯೂರಿ ನೀನಾಗಿಯ ನಾಟ್ಯ ಮಯೂರಿ ಹೃದಯದಿ ನಿಂತಿಯ ನೆಲೆಯೂರಿ ಹೃದಯದಿ ನಿಂತಿಹೆ ನೆಲೆಯೂರಿ ವಾರಿ ಜಗಂದಿನಿ ಚಾರು ಸುಹಾಸಿನಿ ನೀರೆಯಳಾಗುತ್ತ ಬಾರೆ ಬಾಳಲಿ ವಾರಿ ಜಗಂಧಿನಿ ಚಾರು ಸುಹಾಸಿನಿ ನೀರೆಯಳಾಗುತ್ತ ಬಾರೆ ಬಾಳಲಿ ವಾರಿ ಜಗಂಧಿನಿ ಚಾರು ಸುಹಾಸಿನಿ ನೀರೆಯಳಾಗುತ್ತ ಬಾರೆ ಬಾಳಲಿ ವಾರಿ ಜಗಂಧಿನಿ ಚಾರು ಸುಹಾಸಿನಿ ನೀರೆಯಳಾಗುತ್ತ ಬಾರೆ ಬಾಳಲಿ ನಾರೇ ಚೆಲುವ ಏನೊರೆಯಲಿ ನನ್ನೀ ಮನವ ನೆಲೆಸಿದೆ ಎನ್ನಯ ಮನ ಮಂದಿರದಲ್ಲಿ ಲಲನೆಗೆ ಪುರುಷನದೋರ್ವನೆ ಬದುಕು ಚೆಲುವ 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 ವಾರಿ ಜಗಂದಿನಿ ಚಾರು ಸುಹಾಸಿನಿ ನೀರೆಯಳಾಗುತ್ತ ಬಾಳಲಿ ಬಾರೆ ನಾರಿ ನೀನಾಗಿ ಹೇ ನಾಟ್ಯಮಯೂರಿ ನೆಲೆಸಿದೆ ಎನ್ನಯ ಮನ ಮಂದಿರದಲ್ಲಿ ಲಲನೆಗೆ ಪುರುಷನದೋರ್ವನೆ ಬದುಕು ಚೆಲುವ ಏನೊರೆಯಲಿ ಮನದ ಒಲವ ಏನೊರೆಯಲಿ ನನ್ನೈ ಮನವ ನಾರಿ ನೀನಾಗಿಯ ನಾಟ್ಯ ಮಯೂರಿ ಹೃದಯದಿ ನಿಂತಿಯ ನೆಲೆಯೂರಿ ಹೃದಯದಿ ನೆಲೆಯಿಂದಿಯ ನೆಲೆಯೂರಿ ಆ ನಾರಿ 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 ನೀನಾಗಿಯ ನಾಟ್ಯಮಯೂರಿ ಶ್ರಾವಣಿ, ನನ್ನ ಹೃದಯದ ಭಾವಗಳೆಲ್ಲ ನಿನ್ನ ಮಾತಾಗಿ ಬಂತು ಅಂತಾದಾಗ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ಹೇಳು. ಅಂದ್ರೆ ನನ್ನ ಮಾತು ನಿಮ್ಮ ಹೃದಯದ ಭಾವನೆಯಾಗಿ ಖಂಡಿತ. ಆಹಾ, ನಾಟ್ಯ ಸಭೆಯಲ್ಲಿ ನಿನ್ನನ್ನು ಕಂಡಾಗ ಅನುರಾಗಗೊಂಡವನು ನಾನು. ಪವಿತ್ರವಾದ ಅನುರಾಗ ಅಂತ ಹೇಳಿದರೆ ಯಾವುದೋ ಜನ್ಮದ ರಣಾನುಬಂಧ ಅಂತಲೇ ಹೇಳಬೇಕು. ಖಂಡಿತ. ಜೊತೆಗೆ ಈ ಸಮಾಜದಲ್ಲಿ ಹೆಣ್ಣು ಪೂರ್ಣಳಲ್ಲ, ಗಂಡು ಪೂರ್ಣಳಲ್ಲ. ಹೆಣ್ಣು ಗಂಡು ಸೇರಿದಾಗ ಪೂರ್ಣ ಅಂತ ಆಗುವುದು. ಹೌದಂತೆ. ನಾನು ಈ ದೇಶದ ಸೇನಾಧಿಪತಿಯೇ ಆದರೂ
ಮದುವೆ ಆಗಲೇಬೇಕು, ಸಂಸಾರಿ ಆಗಲೇಬೇಕು. ನಾನು ಇಷ್ಟಪಟ್ಟರೆ ಏನು ರಾಜಕುಮಾರಿಯನ್ನು ಇಷ್ಟಪಡ್ಲಿಕ್ಕೆ ಆಗ್ತದ? ಅದು ನನ್ನ ಆಯುಷ್ಯದಲ್ಲಿ ಗಗನ ಕುಸುಮವೇ ಸರಿ. ಹಾಗಂತ ನನ್ನ ಮನವನ್ನು ಗೆದ್ದವಳಾಗಿರಬೇಕು ಅಂತ ಕಲ್ಪಿಸಿದ್ದೆ. ರಾಜಸಭೆಯಲ್ಲಿ ನಿನ್ನ ನಾಟ್ಯವನ್ನು ಕಂಡಾಗ ಇಂತಹ ಒಬ್ಬಳು ಶಾರದಾದೇವಿಯ ವರಪುತ್ರಿಯೇ ನನ್ನ ಸತಿಯಾಗಿ ಬಂದರೆ ನನ್ನ ಬದುಕೆಷ್ಟು ಧನ್ಯ ಎಂದೆಲ್ಲ ಕಲ್ಪಿಸಿಕೊಂಡಿದ್ದೆ. ಆದರೆ ಕೇಳುವುದಕ್ಕೆ ಸಂಕೋಚವಾಗಿತ್ತು. ನೀನಾಗಿ ಬಾಯ್ಬಿಟ್ಟು ಹೇಳಿದೆ ಅಂತಾದರೆ ತುಂಬ ಸಂತೋಷ ಆಯಿತು. ನನ್ನ ಮನೆಯನ್ನು ಮನವನ್ನು ಬೆಳಗುವುದಕ್ಕೆ ನನ್ನ ಸತಿಯಾಗಿ ನಿನ್ನನ್ನೇ ಒಪ್ಪಿಕೊಳ್ತೇನೆ. ಅಂದ್ರೆ ನಾನು ಹೇಳದೇ ಇದ್ರು ನೀವಾಗಿ ಹೇಳ್ತಾ ಇದ್ರಿ ಒಂದು ದಿವಸ. ಸ್ವಲ್ಪ ಸಂಕೋಚ ಅಷ್ಟೇ, ಅದು ಹೇಳುವುದೋ ಬೇಡವಾ ಅಂತ. ಹೌದಾ? ಈಗ ಹೇಳಿದೆಯಲ್ಲ, ಆಯ್ತು, ನನ್ನ ಸತಿಯಾಗಿ ಬರುವಳು ನೀನೆ. ನಿಜವಾಗಿ ನನ್ನನ್ನು ನೀವು ಮದುವೆ ಆಗ್ತೀರಾ? ಹೌದು. ನಿಮ್ಮ ಮಾತನ್ನ ನಾನು ನಂಬೇಕಾ? ನನಗೆ ಧೈರ್ಯ ಇಲ್ಲ. ಅದಕ್ಕೆ ಮಾತು ಕೊಡಿ, ಕೈ ತಟ್ಟಿ. ಮದುವೆಯಾಗುವವನ ಕೈಯನ್ನು ಮೊದಲೇ ಮುಟ್ಟುವ ಚಪಲ ಅಲ್ವೇ? ಛೀ, ಅಂಥವಳಲ್ಲ ನಾನು. ಸರಿ, ಅರ್ಥ ಆಯ್ತು. ನಿನ್ನ ಕಣ್ಣು ಕಾಂತಿ ಏನು ಅಂತ ನನಗೆ ಅರ್ಥ ಆಗ್ತದೆ. ಸರಿ, ಕೈ ತಟ್ಟಿ ಭಾಷೆ ಕೊಡಬೇಕು. ಯಾಕೆ ಗೊತ್ತಾ? ಮಾತು ಮನಸ್ಸು ಕೃತಿ ಒಂದೇ ಆಗಿದ್ದಾಗ ಅದನ್ನು ತ್ರಿಕರಣ ಶುದ್ಧವಾದ ವ್ಯವಹಾರ ಅಂತ ಹೇಳುವುದು. ಮಾತಿನಿಂದ ಒಪ್ಪಿ ಆಯಿತು, ಹಾಗೆ ಮನಸ್ಸಿನಿಂದ ಒಪ್ಪಿಕೊಂಡಾಯಿತು, ಇನ್ನು ಮೈಯಿಂದ ಒಪ್ಪಿಕೊಳ್ಳಬೇಕು. ನೋಡಿ, ನೀವು ನನ್ನ ಕೈ ತಟ್ಟಿ ಭಾಷೆ ಕೊಡ್ತೀರಿ ಅಂತಾದ್ರೆ ಮತ್ತೆ ನೀವು 50 ವರ್ಷ ತಡ ಮಾಡಿದ್ರು ಅಲ್ಲಿಯ ತನಕ ನಾನು ಕಾಯ್ತೀನಿ. ಮುದುಕರ ಮದುವೆ ಆದ್ರೆ ಆಯ್ತಲ್ವಾ? ವಿನೋದಕ್ಕಾಗಿ ಆಡಿದೆ. ಅಂಗೈಯಲ್ಲಿ ಅಗ್ನಿಯ ಸಾನ್ನಿಧ್ಯ ಇದೆ ಅಂತ ಹಿರಿಯರ ಅಭಿಪ್ರಾಯ. ಸತ್ಯ. ಕೈ ತಟ್ಟಿ ಭಾಷೆ ಕೊಟ್ಟೆವು ಅಂತಾದ್ರೆ ಅದು ಅಗ್ನಿಯ ಸನ್ನಿಧಿಯಲ್ಲಿ ಮಾತು ಕೊಟ್ಟಷ್ಟೇ ಪ್ರಮಾಣ ಪೂರ್ವಕ, ಅಲ್ಲವೇ? ಆದ್ದರಿಂದ ನನ್ನ ಮಾತಿನಲ್ಲಿ ನಿನಗೆ ಅನುಮಾನ ಬೇಡ. ಈ ಜನ್ಮದಲ್ಲಿ ನನ್ನ ಸತಿಯಾಗಿ ನನ್ನ ಮನೆಯನ್ನು ಮನವನ್ನು ಬೆಳಗುವುದರ ಜೊತೆಗೆ ನನ್ನ ವಂಶೋದ್ಧಾರಕಳಾಗಿ ಬರುವವಳು ನನ್ನ ಶ್ರಾವಣಿ ನೀನೇ. ಮಾಂಗಲ್ಯಂ ತದಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ಯಾ ಜೀವ ಶರದಾಂ ಶತಂ. ಮಂಜುಳಾ, ಹೀಗೆ ಶ್ರಾವಣಿ ಮತ್ತು ವರ್ಧನರ ವಿವಾಹ ಮಹೋತ್ಸವ ನಡೆದು ಹೋಯಿತು. ಹಾಗಾದ್ರೆ ಇವರಿಗೊಂದು ಮದುವೆಯಾಗಿದೆಯೇ? ಸಪ್ತಪದಿಯನ್ನು ತುಳಿದರು, ಮಾಂಗಲ್ಯ ಬಂಧನವು ನಡೆದಿತ್ತು, ಸುಖದ ಸುಗ್ಗಿಯನ್ನು ಉಣುತ್ತಾ ಇದ್ದರು, ಹರ್ಷವಾರಿದಿಯಲ್ಲಿ ಮಿಂದೆದ್ದು ಬದುಕುತ್ತಾ ಇದ್ದರು. ಹೀಗೆ ಸಂತೋಷದಿಂದ ಬದುಕುತ್ತಿದ್ದ ಇವರ ಬಾಳಿನಲ್ಲಿ ಮುಂದೆ ಬರಸಿಡಿಲೊಂದು ಬಡಿಯಿತು. ಏನದು? ಹೇಗೆ ಗೊತ್ತೇ? ನನಗೊಬ್ಬ ಗಂಡು ಮಗನೂ ಆಗಿದ್ದ. ಆ ಮಗನ ಭವಿಷ್ಯವನ್ನು ಲಕ್ಷ್ಯದಲ್ಲಿ ಇರಿಸಿಕೊಂಡಂತಹ ನಾನು ಅವನನ್ನು ವಿದ್ಯಾಭ್ಯಾಸಕ್ಕೂ ಕಳುಹಿಸಿಕೊಟ್ಟಿದ್ದೆ. ಆಮೇಲೆ ನನ್ನಿಂದ ಹಿರಿಯ ಅಧಿಕಾರಿಯಾದಂತಹ ಈ ಸಮರ್ಥನನ್ನು ಅತಿಥಿಯಾಗಿ ಮನೆಗೆ ಆಮಂತ್ರಿಸಿದೆ ನಾನು. ಹೌದು, ನಾವಿಬ್ಬರು ಹೋದಾಗ ಅಲ್ಲಿ ಕಂಡ ದೃಶ್ಯ ಏನು? ಮಿತ್ರ ಮಿತ್ರ ಅತಿಥಿಯಾಗಿ ನನ್ನ ಮನೆಗೆ ಬರಬೇಕು ಅಂತ ಹೇಳಿದವನು ನಾನು. ಏನೋ ಹಗಲು ಹೊತ್ತಿನಲ್ಲಿ ನನ್ನ ಮನೆ ಬಾಗಿಲು ಮುಚ್ಚಿಕೊಂಡಿದೆ. ನನ್ನ ಸತಿ ನನ್ನ ನಿರೀಕ್ಷೆಯಲ್ಲೇ ಇರಬೇಕಾದವಳು ಯಾಕೋ ನನ್ನ ಕೈಕಾಲು ನಡುಗ್ತಾ ಇದೆಯೋ, ನನ್ನ ಎದೆ ನಡುಗ್ತಾ ಇದೆಯೋ. ಮಿತ್ರ, ಎಲ್ಲೋಗಿದ್ದಾಳೆ ಅವಳು? ಏನೋ ಗೊತ್ತಿಲ್ಲ. ಬಾಗಿಲನ್ನು ತೆಗಿತೇನೆ. ಅದೇನು? ರಾಜಕುಮಾರನ ತೋಳ ತೆಗೆಯಲ್ಲಿ ಓಡ್ತಾ ಇದ್ದಾರೆ ಬೆನ್ನಟ್ಟು. ಶ್ರಾವಣಿ, ನೀನು ನಡೆದಗೆಟ್ಟವಳೆನ್ನುವ ಕಲ್ಪನೆ ನನಗಿರಲಿಲ್ಲ. ನಾನಿದ್ದಂತೆ ನನ್ನ ಕಣ್ತಪ್ಪಿಸಿ ನಿನ್ನ ಅನೈತಿಕ ವ್ಯವಹಾರ ರಾಜಕುಮಾರನೊಂದಿಗೆ ಏನು ನಾನೇ ಕಣ್ಣ ಎದುರಿಗೆ ಬಂದು ನಿಂತರು ನಿನಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇಲ್ವೇ? ನಗಾಡ್ತಾ ಇದೆಯಾ? ನನ್ನನ್ನು ಅಣಕಿಸ್ತಾ ಇದೆಯಾ? ಥೂ, ಬಜಾರಿ ತಿಂಡೆ, ನೀನಿದ್ರು ಒಂದೇ ಸತ್ರು ಒಂದೇ, ನೀನಿರಬಾರ್ದು. ಗೆಳೆಯ, ಈ ಓಡುವವರಿಗೆ, ಅದರಲ್ಲೂ ತಪ್ಪಿಸಿಕೊಂಡು ಓಡುವವರಿಗೆ ಎಂತಹ ಸಾಮರ್ಥ್ಯ ಇರುತ್ತದೋ. ಎಷ್ಟೋ ಸಮಯ ಅಭ್ಯಾಸ ಮಾಡಿದಂತಹ ನನ್ನ ಕೈಗೆ ಸಿಗದೆ ಅವ ತಪ್ಪಿಸಿಕೊಂಡು ಓಡಿಬಿಟ್ಟನಲ್ಲ. ಇದೇನೋ ಇದು? ಶ್ರಾವಣಿ ಬಿದ್ದಿದ್ದಾಳೆ. ಹೌದು, ನೀನು ನಡುಗುತ್ತಾ ಇದ್ದಿ. ಅವಳು ಇರಬಾರದೆಂದು ಕೆನ್ನೆಗೆ ಹೊಡೆದೆ. ಆ ಪೆಟ್ಟನ್ನು ಸಹಿಸಲಾರದ ಶ್ರಾವಣಿ ಸತ್ತೇ ಹೋದ್ಲು. ಅಯ್ಯೋ ಗೆಳೆಯ, ಏನು ನಿನ್ನ ಕೈಯಿಂದ ಕೊಲೆಯಾಯಿತೆ? ಅಂಥವಳಿದ್ದರೂ ಒಂದೇ ಸತ್ತೇ ಹೋದ್ಲು. ಮಿತ್ರ, ಅವಳ ಸತ್ತದ್ರಲ್ಲಿ ನನಗೆ ಪಶ್ಚಾತ್ತಾಪ ಇಲ್ಲ. ಏನು ಮಾಡ್ಲು? ಗಂಡನಿಗೆ ದ್ರೋಹ ಬಗೆಯುವಂತಹ ಹೆಂಡತಿ ಇರಬಾರ್ದು. ನನಗೊಂದು ಸಹಾಯ ಮಾಡ್ತೀಯ ಮಿತ್ರ? ಏನದು?
ಸ್ವಲ್ಪ ನೆರವಾಗು. ಅವಳ ಹೆಣವನ್ನು ಹರಿಯುವ ನದಿಗೆ ಎತ್ತಿ ಬೀಸಾಡಿ ಬಿಡೋಣ. ಆತ್ಮೀಯ ಗೆಳೆಯನೇ ಮರುತ, ನಿನ್ನ ಪಾಲಿಗೆ ಸಿಗದೇ ಇರಬಹುದಾಗಿರುವಂತಹ ಶ್ರಾವಣಿ ಇನ್ನೊಬ್ಬರ ಪಾಲಿಗೂ ಸಿಕ್ಕಬಾರದು, ಸಿಕ್ಕಿದರೂ ದಕ್ಕಬಾರದು ಎನ್ನುವುದಕ್ಕಾಗಿಯೇ ಉಪಾಯವೊಂದನ್ನು ಹೇಳಿದವನು ನಾನು. ಏನು ಮಾಡಿದೀಯಾ? ಏನಾಯ್ತಾ? ಅದನ್ನು ಚೆನ್ನಾಗಿ ಮಾಡಿದವನು. ದೇವರ ತೀರ್ಥ ಅಂತ ಕೊಟ್ಟನಲ್ಲ, ಅದರಲ್ಲಿ ಅಮಲು ಪದಾರ್ಥವನ್ನು ಬೆರೆಸಿದ್ದೇನೆ. ನಾನೇ ಹೇಳಿದ್ದಲ್ವೇನು? ಹಾಗೆ ಅವಳು ಕುಡಿದ್ಲು, ಮೂರ್ಛಾಗತಲಾಗಿ ಬಿದ್ಲು. ಆ ಸಂದರ್ಭ ಅವಳ ಗಂಡ ಬಂದ, ಅವಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಪಡೆದು ಕೊಂದೇ ಬಿಟ್ನು. ಹಾಗಿದ್ರೆ ಇವತ್ತು ಶ್ರಾವಣಿ ಅಯ್ಯೋ, ನನ್ನ ಕೈಯ ಸತಿಯನ್ನು ಕೊಂದೆ, ಅದಕ್ಕೆ ಕಾರಣ ನೀನು. ಅಪ್ಪ ಅಪ್ಪ ಓ ಅಪ್ಪ, ಉಪಸೇನಾಪತಿ ಓಡಿಸಿಕೊಂಡು ಬರ್ತಾ ಇದ್ದಾನೆ. ನನ್ನ ಕಣ್ಣು ಮುಂದೆ ನನ್ನ ಮಗನನ್ನ ನಿಷ್ಕರುಣಾಗಿ ಇರಿದು ಬಿಟ್ಟಿಯೋ ಪಾಪಿ. ನನ್ನನ್ನವನ್ನ ಉಂಡು ನನಗ ದ್ರೋಹ ಮಾಡಿದ್ಯಾ ಭ್ರಷ್ಟ. ನಿನ್ನಂತ ದುರಹಂಕಾರಿಗಳು ಮದ ಅಂದರು ಬದುಕಲೇಬಾರದು. ತಕ್ಕ ಶಾಸ್ತಿ ಮಾಡ್ತೇನೆ. ಹೌದು ಸ್ವಾಮಿ, ಯಾಕೆ ಈ ರೀತಿ ಮಾಡಿದೆ? ನಾನು ಕೊಂದೆ ನಿಮ್ಮ ಮಗನನ್ನು ಕೊಲೆಗೆ ನಾನೇ ಕಾರಣ. ಕೈಯಾರೆ ಇರದೆ ಈ ಅಪರಾಧಿಗೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ ಬಿಡಲಾರೆ. ನಿನ್ನಂತಹ ಪಾಪಿಗಳು ಬದುಕಲೇಬಾರದು. ಇದು ಯಾರಲ್ಲಿ ಬರುವಂತಹ ಅಮಾವಾಸ್ಯೆಯ ದಿನ ಈತನನ್ನ ನೇಣುಗಂಬಕ್ಕೇರಿಸಿ ನಡೆಯಿರಿ. ಮಂಜುಳಾ, ಕೇಳಿದೀಯಾ ಈ ಕಥೆಯನ್ನು? ಹೀಗೆ ಪ್ರಮಾದವಶಾತ್ 2 ಕೊಲೆಗಳು ಇವನ ಕೈಯಿಂದ ನಡೆದು ಹೋಯಿತು. ಆಮೇಲೆ ಇವನನ್ನು ಸೆರೆಮನೆಯಲ್ಲಿಟ್ಟು ಅಲ್ಲಿಯವರೆಗೆ ಅವಧಿಯವರೆಗೆ ರಕ್ಷಣೆ ಮಾಡುವಂತಹ ಹೊಣೆಯನ್ನು ಮಹಾರಾಜರು ನನ್ನ ಪಾಲಿಗೆ ಒಪ್ಪಿಸಿದರು. ಹಾಗೆ ಇವನನ್ನು ಕಾಯುತ್ತಿದ್ದಾಗ ತನಗೊಬ್ಬ ಮಗನಿದ್ದಾನೆ, ಅವನ ಕುರಿತು ಇದ್ದಂತಹ ವ್ಯಾಮೋಹವೇ ಕಾರಣವಾಗಿ ಅವನ ಬದುಕಿಗೊಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿಯವರೆಗೆ ಸೆರೆಮನೆಯಿಂದ ನನ್ನನ್ನು ಬಿಡೆಂದು ಈತ ಯಾಚಿಸಿದ. ಹಾಗೆ ಶಾಸನ ಬೇರೆಯೇ ಇದ್ದರೂ ಮಾನವೀಯತೆಯ ದೃಷ್ಟಿಯಿಂದ ಈತನನ್ನು ಸೆರೆಮನೆಯಿಂದ ಬಿಟ್ಟೆ ನಾನು. ಹಾಗೆ ಅಲ್ಲಿಂದ ಹೊರಟು ಬಂದವ ಇಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಓ, ಹೀಗೆಲ್ಲ ಉಂಟೆ. ನಿಂತು ಮರೆಯೊಳಾಲಿಸುತ್ತಲ ಯಮುನೆ ಮಗಳೇ ನಿನ್ನ ಬಾಳ ಗೋಳಿನ ಗಥೆಯರಿತೆ ದುರಿದವನು ನಾಗೈದೆ ಮೊದಲೊಮ್ಮೆ ಕ್ಷಮಿಸೋ ಮಗಳೇ ಮಂಜುಳಾ, ಯಾರು ಅತ್ತೆ? ನಿನ್ನ ಜೀವನ ಚರಿತ್ರೆಯನ್ನೆಲ್ಲ ನಾನು ಕೇಳಿದೆನಮ್ಮ. ನಿಜವಾಗಿಯೂ ನನ್ನಂತಹ ಪಾಪಿಷ್ಟೆ, ನನ್ನಂತಹ ದೂರ್ತಳು, ನನ್ನಂತಹ ಕೆಟ್ಟವಳು ಇನ್ನೊಬ್ಬಳು ಹೆಣ್ಣು ಈ ಪ್ರಪಂಚದಲ್ಲೇ ಇರುವುದಕ್ಕಿಲ್ಲ. ಬಾಯಾರಿಕೆಯಾಯಿತೆಂದು ಕಡಲ ನೀರನ್ನು ಕುಡಿಯುವುದಕ್ಕೆ ಹೊರಟವಳು ನಾನು. ಆಸೆಯ ಬಿಸಿಲ್ಗುದರೆಯ ಬೆನ್ನತ್ತಿ ಓಡುವುದಕ್ಕೆ ಪ್ರಯತ್ನ ಪಟ್ಟವಳು ನಾನು. ಸ್ವಾರ್ಥ ಭಾವನೆಯ ಸಂಕುಚಿತ ಸ್ವಭಾವದಿಂದ ನಿಮ್ಮನ್ನೆಲ್ಲ ಬಲಿ ಕೊಡುವುದಕ್ಕೆ ಸಿದ್ಧಳಾದವಳು ನಾನು. ಆದರೆ ಕಾಣದ ಶಕ್ತಿಯ ಕೈವಾಡ ಒಂದು ಬೇರೆಯೇ ಇರುತ್ತದೆ. ನಮ್ಮಿಚ್ಛೆ ಯಾವುದೂ ಫಲಿಸುವುದಿಲ್ಲ. ತಡವಾಗಿಯಾದರೂ ನನ್ನ ಮನಸ್ಥಿತಿಯನ್ನು ತಿದ್ದಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಭಗವಂತ ಕಲ್ಪಿಸಿಕೊಟ್ಟುವುದಕ್ಕಾಗಿ ಆ ದೇವರಿಗೆ ನಮನವನ್ನು ಸಲ್ಲಿಸ್ತೇನೆ. ವಯಸ್ಸಿನಿಂದ ಕಿರಿಯಳು ನೀನಾದರೂ ಕೂಡ ಅಂತಃಸತ್ವದಿಂದ, ನಿನ್ನ ಹೃದಯವಂತಿಕೆಯಿಂದ ನನಗಿಂತ ಎಷ್ಟೋ ಜ್ಯೇಷ್ಠಳು ಶ್ರೇಷ್ಠಳು ನೀನೆಂದರೂ ತಪ್ಪಾಗಲಾರದು. ಇದೋ ನಿನ್ನ ಕೈಗಳೆರಡನ್ನು ಹಿಡಿದು ನನ್ನ ತಲೆಯನ್ನು ಚಾಚುತ್ತಿದ್ದೇನೆ. ಅದೇ ನಿನ್ನ ಕಾಲುಗಳೆಂದು ಗ್ರಹಿಸು. ನನ್ನನ್ನು ಕ್ಷಮಿಸು ತಾಯಿ, ಕ್ಷಮಿಸಮ್ಮ. ಏನತ್ತೆ, ಇದು ನನ್ನ ಗೋಳಿನ ಕತೆ ಅಲ್ಲ, ನಮ್ಮವರ ಗೋಳಿನ ಕತೆ. ಹಾಗಂತ ಅವ್ರನ್ನ ಹಾರ್ದಿಕವಾಗಿ ನನ್ನ ಪತಿ ಅಂತ ಸ್ವೀಕರಿಸಿದವಳು ನಾನು. ಅವರ ಕಷ್ಟದಲ್ಲಿ ನನಗೂ ಪಾಲುಂಟು, ಹೌದು. ನೀನೀಗ ತಿಳಿದೆಯಲ್ಲ. ಆದರೆ ವ್ಯಥೆ ನನಗೆ ಮತ್ತೇನಲ್ಲ. ಈಗಾಗಲೇ ಚಂದದ ದಾಂಪತ್ಯವನ್ನು ಕಂಡಿರುವಂತಹ ನಮ್ಮ ಅಪ್ಪನಿಗೆ ಈ ವಿಷಯ ಏನಾದರೂ ಗೊತ್ತಾಯ್ತು ಅಂತ ಆದ್ರೆ. ಮಂಜುಳಾ, ಇವ್ರು ಯಾರಮ್ಮ? ಇವರು ನನ್ನ ಅತ್ತೆ. ನಿಜಕ್ಕೂ ಇವತ್ತು ನಿನ್ನ ಯಮುನಾ ದೇವಿ ಅಂತ ಆದದ್ದು
ಆ, ಇಲ್ಲಿಯವರೆಗೆ ನಮ್ಮೆಲ್ಲರ ಪಾಲಿಗೆ ನೀನು ಯಮನಾಗಿಯೇ ನೀನು ಕಾಡಿದವಳು. ಹ್ಮ್ ನಿನ್ನ ಈ ರೀತಿಯ ಕ್ಷಮೆಯನ್ನು ಕೇಳ್ತಾ ಇದ್ದಾಗ ಹ್ಮ್ ನನಗೂ ಅನಿಸ್ತಾ ಇದೆ, ನಾನು ಇಲ್ಲಿವರೆಗೆ ಜಾಗೃತ ಅಂತ ಹೆಸರಿನಲ್ಲಿ ಮಾತ್ರ ಆಗಿದ್ದು ಬಿಟ್ರೆ ಇವತ್ತು ನಾನು ಜಾಗೃತನೇ ಆಗಿದ್ದೇನೆ. ಆ, ಯಾಕೆಂದ್ರೆ ನಿರಪರಾಧಿಯಾದಂತಹ ಈ ವ್ಯಕ್ತಿಗೆ ಅಪರಾಧಿ ಎನ್ನುವಂತ ಹೊರೆಯನ್ನೇ ಹೊರಿಸಿ ಶಿಕ್ಷೆಗೆ ಒಳಪಡಿಸಿದ್ದಾರಂತ ಆದ್ರೆ ನಮಗೊಂದು ಹೊಣೆಗಾರಿಕೆ ಉಂಟು. ಈಗ ನಿಷ್ಠಾವಂತನಾಗಿ ಸಮರ್ಥನಾಮಕನು ಅವನನ್ನು ಕರೆದೊಯ್ಯಲಿಕ್ಕೆ ಬಂದಿದ್ದಾನೆ. ನಾವೀಗ ಹೋಗಿ ನಮ್ಮ ಭಾವನಿಗೆ ವಿಚಾರವನ್ನೆಲ್ಲ ತಿಳಿಸಿದ್ರೆ ನಮ್ಮ ಭಾವನ ಆತ್ಮೀಯ ಗೆಳೆಯ ಧವಳಗಿರಿಯ ಅಧಿಕಾರಿ ಅಂತ ನಮ್ಗೆ ಗೊತ್ತಿರುವಂತಹ ವಿಷಯ. ಹೌದು. ನಮ್ಮ ಭಾವನಿಂದ ಅವನಿಗೊಂದು ಮಾತು ಹೇಳಿಸಿದ್ರೆ ಶಿಕ್ಷೆಗೆ ಒಳಪಟ್ಟಂತ ವ್ಯಕ್ತಿಯನ್ನು ನಾವು ಅದರಿಂದ ಪಾರುಗೊಳಿಸುವುದಕ್ಕೆ ಆ ಸಾಧ್ಯವಾಗ್ತದೆ. ಪ್ರಯತ್ನ ಮಾಡೋಣ ನಾವು. ದಯವಿಟ್ಟು ನನ್ನ ಮಾತನ್ನು ಕೇಳಿ ಸ್ವಾಮಿ, ಆ ಪ್ರಯತ್ನವನ್ನು ನೀವು ಯಾರು ಮಾಡಬೇಡಿ. ಯಾಕೆ? ತಿಳಿದು ಮಾಡಲಿ ತಿಳಿಯದೇ ಮಾಡಲಿ, ತಪ್ಪು ತಪ್ಪೆ. ನಾನಂತೂ ಕೈಯಾರೆ ಕೊಲೆ ಮಾಡಿದವ ಸತ್ಯ. ಈಗ ನೀವು ನನ್ನನ್ನು ಕ್ಷಮಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ ಅಂತಾದ್ರೆ ಪರ್ಯಾಯವಾಗಿ ಅಪರಾಧಿ ಆಗುವುದು ನನ್ನ ಮಿತ್ರ ಸಮರ್ಥ. ಅದು ನನ್ನ ಖಂಡಿತ ಇಷ್ಟದ ವಿಷಯ ಅಲ್ಲ. ನಾನು ಮರಣದಂಡನೆಗೆ ತಲೆ ಕೊಡ್ತೇನೆ. ಮಹನೀಯನೇ, ಹಾ, ನಿಮ್ಮ ಹೆಸರೆಂಥದ್ದು? ಜಾಗ್ರತ ಅಂತ. ಒಂದು ಕಾಲದಲ್ಲಿ ಜಗನ್ನಾಥ ಜನನಾಯಕ ಅನ್ನೋಂತ ಹೆಸರಿತ್ತು ನನಗೆ. ಹ. ಇವತ್ತು ಜಾಗ್ರತ ಅಂತೇಳಿ ಇದ್ದೇನೆ ಅಷ್ಟೇ. ಆಗ್ಲಪ್ಪ, ಈಗಂತೂ ನಿಜಾರ್ಥದಲ್ಲೂ ಜಾಗೃತರಾಗಿದ್ದೀರಿ ಅಂತ ತಿಳಿಯಿತು. ಯಥಾರ್ಥ. ಮತ್ತೆ ನೀವು ನಿಮ್ಮ ಭಾವನಲ್ಲಿ ಹೇಳಿ ನಮ್ಮ ಮಹಾರಾಜರಿಗೆ ಹೇಳಿಸಿ ಹಾಗೊಂದು ಅನುಸಂಧಾನ ಮಾಡಿಸುವ ಅವಶ್ಯವಾದರೂ ಏನು? ಹಾ, ಹಾಗೇ ಹೇಳಿ ಇವನನ್ನು ಪಾರುಗಾಣಿಸಬಹುದು ಅಂತಾದ್ರೆ ಹಾ. ಮಹಾರಾಜರಿಗೆ ನನ್ನಲ್ಲೇನು ವಿಶ್ವಾಸ ಕಡಿಮೆಯೇ. ನೋಡಿ, ಆ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ನೀವೆಲ್ಲ ಹುಡುಗರು, ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಇಲ್ಲ ಮಾವ, ಹಾ, ನಮ್ಮ ಅಪ್ಪನಿಗೆ ಈ ವಿಷಯ ತಿಳಿಯಕೂಡದು. ನಾಳೆ ಅಂತ ಹೇಳಿದ್ರೆ ವಾನಪ್ರಸ್ಥಕ್ಕೆ ಸೇರಿರುವಂತಹ ನಮ್ಮ ಅಪ್ಪ ಸಂತೋಷದಲ್ಲಿಯೇ ಹೋಗಬೇಕು. ಹಾಗಾಗಿ ಈ ವಿಷಯವನ್ನು ಅವರಲ್ಲಿ ಹೇಳಕೂಡದು. ನೀವು ಆಯ್ತು, ಆ ಲೆಕ್ಕದಲ್ಲಾದ್ರೂ ನಾವು ತಡಿತೇವೆ. ಮೊದಲು ಮಂಜುಳಾ, ಕಳಿಸಿಕೊಡುವ. ಮಂಜುಳಾ, ಅತ್ತೆ ವಿಷವನ್ನು ತಾನುಂಡು ಅಮೃತವನ್ನು ಉಳಿದವರಿಗೆಲ್ಲ ಹಂಚಿದ ಸದಾಶಿವನಿಗೆ ಸದೃಶಳಮ್ಮ ನೀನು. ಆಗ್ಲಿ ಅಂತೆ, ನಮ್ಮ ಅಪ್ಪನನ್ನು ಕಾಣೋಣ. ಎಲ್ಲರೂ ಹೋಗೋಣ ಅಲ್ಲಿವರೆಗೆ. ಭಾವ ಭವಯ್ಯ, ಹಾ, ಎಲ್ಲ ಬಂದಿದ್ದೀರಿ. ಹೌದು. ಯಾಕಂದ್ರೆ ಇವತ್ತು ನೀವು ಆಶ್ರಮ ಧರ್ಮಗಳಲ್ಲಿ ಒಂದಾದಂತಹ ವಾನಪ್ರಸ್ಥ ಆಶ್ರಮಕ್ಕೆ ಹೊರಟು ನಿಂತಿದ್ದೀರಾ. ಹೌದು. ಕಳಿಸಿಕೊಡ್ಲಿಕ್ಕೆ ನಮಗೆ ತುಂಬಾ ಬೇಸರ ಆಗ್ತಾ ಇದೆ. ಆದ್ರೆ ಏನು ಮಾಡ್ಲಿಕ್ಕೆ ಉಪಾಯ ಇಲ್ಲ. ಮನೆಯ ಮಗಳನ್ನು ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ಕಣ್ಣೀರು ಬರ್ತದೆ. ಹಾಗಂತ ಕಣ್ಣೀರು ಬರ್ತದೆ ಅಂತ ಮನೇಲಿ ಇಟ್ಕೊಳ್ಳಿಕ್ಕೆ ಆಗ್ತದೆ ಹೇಳಿ ಭಾವ? ಇವತ್ತು ನೀವು ಮುಂದಾಗಿ ಹೋಗ್ತೀರಿ, ನಾಳೆ ನಾನು ಬರುವವನೇ ಅಲ್ಲಿಗೆ. ನನ್ನನ್ನು ಬಿಟ್ಟು ಹೋಗಬೇಡಿ. ತಡಿಯ ನೀನ. ಭಾವ, ಹಾ, ವಾನಪ್ರಸ್ಥಾಶ್ರಮವನ್ನು ಕೈಗೊಂಡವ ನಾನು. ಹೌದು. ಹೋಗಲೇಬೇಕಾದದ್ದು ಅನಿವಾರ್ಯ. ಹೋಗುವುದಕ್ಕಂತೂ ಖಂಡಿತ ಬೇಸರ ಇಲ್ಲ. ಯಾಕಂದ್ರೆ ನೀವು ಹೋದವರು ತಿರುಗಿ ಬರುದಿಲ್ಲ ಅಂತ ವಿಶ್ವಾಸ ನಮಗುಂಟು. ನಿನ್ನೇನೆ ನಿಮ್ಮ ಆತ್ಮಶ್ರಾದ್ದೆಲ್ಲ ಆಗಿದೆ ಇಲ್ಲಿ. ಆದ್ರಿಂದ ಹೋಗುವುದಕ್ಕಿಂತ ಮೊದಲು ಒಂದು ಆಸೆ ಉಂಟು ನನಗೆ. ನಿಮಗ? ಹಾ, ನಿಮ್ಮ ಕೊನೆಯ ಆಸೆ ಏನು ಕೇಳಿ ಬಾವ, ನಾನು ಈಡೇರಿಸ್ತೇನೆ. ಬೇರೆ ಏನಲ್ಲ, ನನ್ನ ಮಗಳು ಹಾಗೂ ಇವ ನನ್ನ ಅಳಿಯ ಆ ದಿವಸ ಕುಣಿತಾ ಇದ್ರಲ್ಲ, ಅವರ ಆ ನಾಟ್ಯವನ್ನು ನೋಡಿ ಹೋಗೋಣ ಎನ್ನುವ ಆಸೆ. ಬಾವಾ, ಅಲ್ಲ ಬೇಡ, ಯಾಕೆ ಅವನಿಗೆ ಕುಣಿಯುವುದಿಲ್ಲ, ಕುಣಿಯುವ ಸ್ಥಿತಿಯಲ್ಲಿ ಇಲ್ಲ ಅವನೀಗ. ಈ ಕುಣಿತವೇ ಬೇಕು ಅಂತಾದ್ರೆ ಬೇಕಾದ್ರೆ ನಿಮ್ಮ ತಂಗಿ ಮತ್ತು ನಾನು ಬೇಕಾದ್ರೆ ಕುಣಿತೇವೆ ಅಲ್ಲ, ನಿಮ್ಮ ಸಮಾಧಾನಕ್ಕೆ. ಏನು ಕುಣಿಯುವ ಸ್ಥಿತಿಯಲ್ಲಿಲ್ಲ. ನನಗೆ ದುಃಖ ಇರುವುದು ಹೌದು. ಯಾವುದು ಗೊತ್ತಾ? ಬೇಡವಾ? ನಮಗೆ ಗೊತ್ತು. ನಮ್ಮ ತಂದೆಯ ಸ್ಥಾನದಲ್ಲಿದ್ದಂತಹ ಮಾವ ವಾನಪ್ರಸ್ಥಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರಲ್ಲ ಎನ್ನುವ ದುಃಖ ಬಿಟ್ರೆ ಮತ್ತೇನು ದುಃಖ? ನಾನು ಸುಖಿ, ಅವರಿಗೆ ಸಂತೋಷ ಆಗ್ತದೆ ಅಂತಾದ್ರೆ ಕುಣಿಯೋಣ. ಅದಕ್ಕೇನು? ಆದಿ ಹಾಲಗಡಲೊಳುದಿಸಿದ ಕಾಲಗೂಟದ ತೆರದ ಮನವಿದೋ ಕಾಲ 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 ಕಾಯುತ್ತಲಿಯುವುದು ದೇವನೇ ಪಾಲಲೋ ಜನನೇ ಬರೆದೆಯನ್ನ ಬಾಳಗಾಧನ ದೇವದೇವನೇ ಬರೆದೆಯನ್ನ ಬಾಳಗಾಧನ ದೇವದೇವನೇ ಬರೆದ ತೆರದಿ ನಟಿಸುತ್ತಿರುವೆಯೇ ಬರೆದ ತೆರದಿ ನಟಿಸುತ್ತಿರುವೆ ಲೋಕಪಾವನೆ ಲೋಕಪಾಲನೆ ಲೋಕಪಾಲನೆ
ಬಾಳಬಟ್ಟೆಯಲ್ಲಿ ಕೊನೆಯ ಮೆಟ್ಟಿಲೇರಿದೆ ಬಾಳಬಟ್ಟೆಯಲ್ಲಿ ಕೊನೆಯ ಮೆಟ್ಟಿಲೇರಿದೆ ತಾಳಲಾರದಂತ ತಾಳಲಾರದಂತ ಕಷ್ಟ ನೋವನುಂಡಿಹೇ ತಾಳಲಾರದಂತ ಕಷ್ಟ ನೋವನುಂಡಿಹೇ ಸಂತೋಷ ಆಯ್ತೆ ಮಾವ. ಅಯ್ಯ ತುಂಬಾ ಸಂತೋಷ ಆಯ್ತು. ಬರ್ತೇನೆ. ಗೆಳೆಯನೇ, ಮಿತ್ರ. ರಾಜಾಜ್ಞೆ ಹಾ. ನಮ್ಮ ಕರ್ತವ್ಯ. ಕೈ ಬೀಸಿ ಕರೆಯುತ್ತಾ ಉಂಟು. ಕಾರಾಗೃಹದತ್ತ ಬಾ. ರಾಜಕುಮಾರಿ ಮಂಜುಳಾ, ನಾನಂದು ನಿನ್ನಲ್ಲಿ ಕೇಳಿದಂಥ 10,000 ಹೊನ್ನ ವರಹ ಯಾಕೆ ಅಂತ ಈಗ ಅರ್ಥ ಆಯ್ತಲ್ಲ. ನನ್ನ ಮಗನ ಭವಿಷ್ಯ ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆ. ಅವನ ವಿದ್ಯಾಭ್ಯಾಸಕ್ಕಾಗಿ ಅದೊಂದನ್ನು ಕೊಟ್ಟು ಕಳುಹಿಸು. ನಿನ್ನಿಂದ ಬೇರೆ ಯಾವ ಅನುಕಂಪವನ್ನು ನಾನು ಇಚ್ಛಿಸುವುದಿಲ್ಲ. ನಿಮ್ಮ ಮಗನ ಭವಿಷ್ಯಕ್ಕಾಗಿ ನಮ್ಮ ಈ ನಾಡಿನ ಸಂಪತ್ತೇ ಇದೆ. ಆ ಕುರಿತಾಗಿ ನೀವು ಯೋಚಿಸಬೇಕಾದ್ದಿಲ್ಲ. ಅದ್ಯಾವುದು ಬೇಡ. ನಾನು ಇಚ್ಛೆಪಟ್ಟಂಥ 10,000 ಹೊನ್ನ ವರಹ ಅಷ್ಟು ಮಾತ್ರ ಸಾಕು. ಆಗ್ಲಿ ಸ್ವಾಮಿ. ಮಗಳೇ ಮಂಜುಳಾ, ಮಾಮ, ಕಣ್ಣೀರು ಹಾಕುತ್ತಾ ಕೈ ಕಟ್ಟಿ ಕುಳಿತುಕೊಳ್ಳುವಂತ ಕಾಲ ಇದಲ್ಲ. ಇನ್ನೇನ್ ಮಾಡುವುದು? ನಾವು ಮೂವರು ಒಂದಾಗಿ ಧವಳಗಿರಿಯ ಆಸ್ಥಾನವನ್ನು ಸೇರಿ ಸತ್ಯ ಘಟನೆ ಎಂಬುದನ್ನು ವಿವರಿಸೋಣ. ಹೊರಡೋಣ. ಈಗಲೇ ಹೊರಡೋಣವಂತೆ. ಮಿತ್ರ ಮಿತ್ರ, ಇನ್ನೊಂದು ಕ್ಷಣಕ್ಕೆ ಸಾವನ್ನು ಅಪ್ಪುವನು ನಾನು. ಹಾ, ಅದಕ್ಕೂ ಮೊದಲು ಹಾ, ನನ್ನ ಮುದ್ದು ಮಗನ ಮುಖವನ್ನು ನೋಡುವುದಕ್ಕೆ ಒಂದು ಅವಕಾಶ ದೊರಕಿಸಿಕೊಡ್ತೀಯ ಮಿತ್ರ? ಒಳ್ಳೆಯದಪ್ಪ. ಆದರೆ ಮಹಾರಾಜರ ಆಜ್ಞೆಯ ನೆನಪಿದೆ ತಾನೆ? ಅದಕ್ಕೆ ಬದ್ಧನೇ ಅಲ್ವೇ ನಾನು? ಸರಿ, ಹೋಗೋಣ. ಬಾಳಬಟ್ಟೆಯಲ್ಲಿ ಕೊನೆಯ ಮೆಟ್ಟಿಲೇರಿದೆ ಸುತ ನಡೆಗೈದುದ ಶರಣ ಅಪ್ಪ, ಮಗ, ಬಾ ಮಗ, ಬಾ ಬಾ. ಅಪ್ಪ, ಬಂದೀರೆ ಜನಗ ಬಂದೀರೆ ಜನಗ ನೀ ಬಲು ಚಂದವಾಯ್ತು ಬಲು ಚಂದವಾಯ್ತು ಕುಂದಿದೆನ್ನಯ ಮನಗೆ ಆನಂದವಾಯ್ತು ತಂದೆಯೇ ಎನ್ನಮ್ಮ ಬರಲಿಲ್ಲವೇಗೆ ತಂದೆಯೇ ಎನ್ನಮ್ಮ ಬರಲಿಲ್ಲವೇಗೆ ಸಂದೇಹ ಮೂಡುತ್ತಲಿವುದೆನ್ನ ಮನಗೆ ಸಂದೇಹ ಮೂಡುತ್ತಲಿಯುವುದೆನ್ನ ಮನಗೆ. ಅಪ್ಪ, ನಮಸ್ಕರಿಸಿಕೊಂಡೆ ಅಪ್ಪ. ಹೇಳು ಮಗ. ಗುರುಮಠಕ್ಕೆ ಸೇರಿಸಿದ ಅಂದಿನದಿಂದ ಇಂದಿನ ತನಕ ಹಾ. ನನ್ನ ಕ್ಷೇಮ ಸಮಾಚಾರವನ್ನು ವಿಚಾರಿಸುವುದಕ್ಕೂ ಹಾ. ಅಥವಾ ಇಲ್ಲಿನ ಸ್ಥಿತಿಗತಿಗಳನ್ನು ಅರಿಯುವುದಕ್ಕೂ ನೀವು ಬಂದವರಲ್ಲ ಅಪ್ಪ. ಹಾ. ಕಾರಣ ಹೀಗಿರಬಹುದು. ಹೇಗೆ? ನಿಮ್ಮ ಮೇಲೆ ಇರುವಂತ ಕರ್ತವ್ಯದ ಹೊಣೆ ಅದು ಅಪಾರವಾದದ್ದು. ನಿಷ್ಠಾವಂತ ಸೇನಾನಿಗಳು ನೀವು. ಆದ್ರಿಂದ ಬರ್ಲಿಲ್ವೇನೋ ಎಂಬ ಸಮಾಧಾನವನ್ನು ತಂದುಕೊಳ್ಳುತ್ತಾ ಇದ್ದವ ನಾನಪ್ಪ. ನನ್ನಪ್ಪ ಇವತ್ತು ಬರ್ಬಹುದು, ನಾಳೆ ಬರ್ಬಹುದು ಎಂಬ ನಿಮ್ಮ ಬರೋಣದ ನಿರೀಕ್ಷೆಯಲ್ಲೇ ಇದ್ದವ ನಾನಪ್ಪ. ಇವತ್ತು ನೀವು ಬಂದಿದ್ರಲ್ಲ, ನಿಮ್ಮನ್ನು ನೋಡಿ ತುಂಬಾ ಸಂತೋಷವಾಗಬಹುದು ಅಂತ ಭಾವಿಸಿದ್ದೆ ಅಪ್ಪ. ಹಾಗಾಗ್ಲಿಲ್ಲ ಅಪ್ಪ ಇವತ್ತು.
ಯಾಕೆ ಮಗ? ಕಾರಣ ಉಂಟಪ್ಪ. ಏನು? ನನ್ನನ್ನು ಕೊಂಡು ಸದಾ ನನ್ನನ್ನು ಮುದ್ದಿಸುತ್ತಾ ಮಗನೇ ಶರಣ ಮಗನೇ ಶರಣ ಎನ್ನುವುದಾಗಿ ಹೇಳುತ್ತಿರುವಂತ ನನ್ನ ಅಮ್ಮ ಇವತ್ತು ನಿಮ್ಮ ಜೊತೆ ಬರಲಿಲ್ಲ. ಯಾಕಪ್ಪ ಹೇಳಿ ಅಪ್ಪ. ಮಗ, ಅಪ್ಪ ಬರಬಾರದು ಅಂತಲ್ಲ ಮಗ, ಅಪ್ಪ. ಆದರೆ ವಿದ್ಯಾರ್ಥಿ ದಿಸೆಯಲ್ಲಿದ್ದಂತಹ ಮಕ್ಕಳ ಸನಿಹಕ್ಕೆ ತಂದೆ ತಾಯಿಗಳು ಆಗೊಮ್ಮೆ ಈಗೊಮ್ಮೆ ಹೋಗ್ತಾ ಇದ್ರೆ ತಂದೆ ತಾಯಿಯರ ವಾತ್ಸಲ್ಯದ ಕಣ್ಣಿಂದ ಮಕ್ಕಳ ಭವಿಷ್ಯವು ಕುಂಠಿತವಾಗಿ ಹೋಗ್ತದೆ ಮಗ. ಅದಾಗಬಾರದು. ನನ್ನ ಮಗ ಭವಿಷ್ಯತ್ತಿನಲ್ಲಿ ಒಬ್ಬ ಮಹಾನುಭಾವನಾಗಬೇಕು ಎನ್ನುವ ಕಾರಣಕ್ಕಾಗಿ ದೂರ ಉಳಿದದ್ದು ಬಿಟ್ರೆ ಬರಬಾರದು ಅಂತಲ್ಲ ಮಗ. ಅಪ್ಪ, ನಿಮ್ಮ ಅಪ್ಪಣೆ ಮೇರೆಗೆ ಇಲ್ಲಿಯ ತನಕ ಗುರುಮಠದಲ್ಲಿ ಇದ್ದವ ನಾನು. ಇವತ್ತು ಬಂದಿದ್ದೀರಲ್ಲಪ್ಪ, ನಿಮ್ಮ ಜೊತೆ ನಾನು ಬರಲಪ್ಪ ಮಗ. ಅಪ್ಪ ನಾನು ಬರ್ತೇನಪ್ಪ. ಮುಗ್ಧತೆಯ ತೊದಲು ನುಡಿಯಾಲಿಸಿ ಕರುಳ ಗುಡಿಯ ಮುದ್ದು ನುಡಿಯಾಲಿಸಿ ಹರ್ಷ ನಿಜವ ಮರೆ ಮಾಡಿ ಬಾಳ ಗೆಳತಿಯ ನೆನೆದು ಬಾಳ ಗೆಳತಿಯ ನೆನೆದು ಅರುಹಲಾರದೆ ನಿಜವ ಮನದಾಳದಿನೊಂದು ಕಂಬನಿಯ ಒರಸಿ ಆನನದಿ ನಗುಸೂಸಿ ಸುತನ ಸಂತೈಸಿ ಹೋಗಿ ಬರುವೆನು ಕಂದ ಆ ದಿವ್ಯ ತಾಣದೆಣೆ ಹೋಗಿ ಬರುವೆ ಹೋಗಿ ಬರುವೆ ಹೋಗುವೆ ಕಂದ ಆ ದಿವ್ಯ ತಾಣದೆಡೆ ಬೇಗನ ಮರಳಿ ಬರಲಾರೆ ಬೇಗನ ಮರಲಾರೆ ಸಾಗು ಸದ್ಧರ್ಮ ನ್ಯಾಯದ ಪಥದಿ ಮುಂದೆ ಹಿರಿಯರಿಗೆ ಶಿರಬಾಗು ಕಿರಿಯರಿಗೆ ನೆರಳಾಗು ಇರಲಿ ಬಾಳಲಿ ಶ್ರದ್ಧೆ ಕರುಣೆ ಪ್ರೀತಿಗಳು ಹಿರಿಯರಿಗೆ ಶಿರಬಾಗು ಕಿರಿಯರಿಗೆ ನೆರಳಾಗು ಇರಲಿ ಬಾಳಲಿ ಶ್ರದ್ಧೆ ಮುಂದೆ ಮಗ. ಅಪ್ಪ ನಾನು ಹೊರಟು ನಿಂತವನು ಮಗ. ಬರ್ತೇನೆ ನಿಮ್ಮೊಟ್ಟಿಗೆ ಅಂತ ಖಂಡಿತ ಹೇಳಬಾರದು. ಯಾಕಪ್ಪ? ನಾನು ಹೊರಟು ನಿಂತಿರುವುದು ಅದೊಂದು ದಿವ್ಯ ತಾಣ. ಈ ಲೋಕದ ಜೀವರಾಶಿಯೆಲ್ಲವೂ ಕೊನೆಗೊಂದು ದಿನ ಸಾಗಲೇಬೇಕಾದಂಥ ಪವಿತ್ರವಾದ ತಾಣ. ಹಾಗಂತ ಅಲ್ಲಿಗೆ ನೀನು ಬರುವುದಕ್ಕಿದ್ದವನೇ. ಆದರೆ ಅದಕ್ಕೊಂದು ಕಾಲ ನಿರ್ಣಯ ಉಂಟು ಮಗ. ಇನ್ನು ನೀನು ಕಲಿಬೇಕು, ಬೆಳಿಬೇಕು, ಪ್ರಪಂಚದಲ್ಲಿ ಒಬ್ಬ ಪ್ರಖ್ಯಾತನಾಗಬೇಕು. ನಿನ್ನಪ್ಪ ಉದ್ಯೋಗಸ್ಥನಾಗಿದ್ದು ಏನನ್ನೋ ಸಾಧಿಸಬೇಕು ಅಂತ ಇಚ್ಛೆ ಪಟ್ಟಿದ್ದ ಮಗ. ಆದರೆ ಆ ಯೋಗ ಮಾತ್ರ ನನಗಿಲ್ಲ. ನನ್ನ ಬಾಳ ಕೊನೆಯ ಹಂತದಲ್ಲಿ ನಾನಿದ್ದೇನೆ. ಹಾಗೆ ಹೇಳಬೇಡಿ ಅಪ್ಪ. ಹೌದು ಮಗ, ಸತ್ಯವಾದ್ದನ್ನೇ ಹೇಳ್ತಾ ಇದ್ದೇನೆ. ಆದರೆ ನಿನ್ನ ಭವಿಷ್ಯದ ಭದ್ರತೆಗಾಗಿ ಏನೆಲ್ಲ ಮಾಡಬೇಕೋ ಅದನ್ನು ಸಾಧಿಸುತ್ತಾ ಇದ್ದೇನೆ ಎನ್ನುವ ಸಮಾಧಾನ ಈಗ ನನಗಿದೆ ಮಗ. ಅಪ್ಪ ಹೌದು ಮಗು, ಹೊರಟು ಹೋಗಲಿರುವ ನಾನು ಕೊನೆಯ ಕ್ಷಣಕ್ಕೆ ನಿನ್ನ ತಂದೆಯಾಗಿ ಆಡುತ್ತಿರುವ
ಇದೊಂದು ಹಿತನುಡಿ ಅಂತ ತಿಳ್ಕೊ ಮಗ. ಏನಪ್ಪ? 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಪ್ರಾಜ್ಞರು ಹೇಳಿದರು. ಆಹಾರ, ನಿದ್ರಾ, ಭಯ, ಮೈಥುನಗಳಲ್ಲಿ ಯಾವ ವ್ಯತ್ಯಾಸವೂ ಪ್ರಾಣಿಗಳಿಗೂ ಮನುಷ್ಯನಿಗಿಲ್ಲವಾದರೂ ಸಹ ಮನುಷ್ಯನನ್ನು ಶ್ರೇಷ್ಠ ಅಂತ ಯಾಕೆ ಹೇಳಿದ್ರು ಗೊತ್ತಾ? ದೇವರು ಮಾನವನಿಗೆ ದಯಪಾಲಿಸಿದ ಸಂಪತ್ತು ಅಂತ ಹೇಳಿದರೆ ಅದು ಜ್ಞಾನ ಸಂಪತ್ತು. ಒಳಿತು ಕೆಡುಕುಗಳನ್ನು ಯೋಚಿಸುವಂತಹ ಯೋಗ್ಯತೆ ಇದ್ದರೆ ಅದು ಮನುಷ್ಯನಿಗೆ ಮಾತ್ರ. ಅದನ್ನು ಭಗವಂತ ಮನುಷ್ಯನಿಗೆ ಮಾತ್ರ ದಯಪಾಲಿಸಿದ್ದಾನೆ. ಯಾಕೆ ಆಡಿದ ಅರ್ಥ ಆಯಿತೋ? ಮುಂದೆ ನೀನೊಬ್ಬ ಜ್ಞಾನ ಸಂಪನ್ನನಾಗಿ ಪ್ರಪಂಚದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆದೆ ಅಂತಾದರೆ ಯಾವ ಕ್ಷಣಕ್ಕೂ ಕಳೆದ ದಿನಗಳನ್ನು ಮಾತ್ರ ಮರೆಯಬೇಡ ಮಗ. ಇಲ್ಲಪ್ಪ. ಹಿರಿಯರು ದುರ್ಬಲರು ನಿನ್ನ ಬಳಿಗೆ ಬಂದರು ಅಂತಾದರೆ ಅಹಂಕಾರಿ ಆಗಬೇಡ, ಅವರನ್ನು ಅನಾದರಿಸಬೇಡ ಮಗ. ಒಬ್ಬ ಕಿರಿಯನ ಉತ್ಕರ್ಷೆಯ ಹಿಂದೆ ಹಿರಿಯರ ಅನೇಕರ ಆಶೀರ್ವಾದ ಇರ್ತದೆ ಎನ್ನುವುದನ್ನು ನೀನು ಮರೆಯದೆ ನೆನಪಿಟ್ಟುಕೋ. ಅವರ ಆಶೀರ್ವಾದವನ್ನು ಪಡೆ. ಒಬ್ಬ ಕಿರಿಯನಾದವನು ನಿರ್ಗತಿಗೆ ಬಂದ ಅಂತಾದರೆ ಅವನನ್ನು ಕಡೆಗಣಿಸಬೇಡ ಮಗ. ಆತನಿಗೆ ನೀನೊಂದು ಮರದಂತೆ ನೆರಳಾಗಿ ಅವನ ಭವಿಷ್ಯಕ್ಕೆ ದಾರಿ ದೀಪವಾಗಬೇಕು ಮಗನೇ. ನನ್ನ ಕನಸಿನ ಕುಡಿಯಾಗಿ ಅಪ್ಪನಾಗಿ ನಾನು ಸಾಧಿಸಲಾಗದೆ ಹೋದ್ದನ್ನು ಮಗನಾಗಿ ನೀನು ನಾಳೆ ಸಾಧಿಸಿದೆ ಅಂತಾದರೆ ಸತ್ವ ಲೋಕದಲ್ಲಿರುವಂತಹ ನನ್ನ ಆತ್ಮಕ್ಕೆ ಹೇಳ್ಬೇಡಿ ಅಪ್ಪ. ಅಂದು ಶಾಂತಿ ಸಿಕ್ಕೀತು ಮಗ. ಅಪ್ಪ ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀನಿ? ನೀನು ಅನಾಥನಾದನೆಂದು ಧೃತಿಗೆಡಬೇಡ ಮಗ. ನಾನಿಲ್ಲವಾದರೂ ಸಹ ನಿನ್ನ ಬಾಳಿಗೆ ಪೂರ್ಣ ಆಧಾರವಾಗಿ ಇದೋ ನಿನ್ನ ಮಾವನ ಕೈ ಮೇಲೆ ನಿನ್ನನ್ನು ನಾನು ಇಡ್ತಾ ಇದ್ದೇನೆ ಮಗ. ಇಂದಿನಿಂದ ಮೊದಲುಗೊಂಡು ಆತ ನಿನ್ನ ಪಾಲಿಗೆ ಆಧಾರ ಮಗು. ಮಗು, ಮಾವ, ಹೌದು, ನಿನ್ನ ತಾಯಿಯ ನಿನ್ನ ತಂದೆಯ ಸ್ಥಾನದಿಂದ ನಿನ್ನನ್ನು ರಕ್ಷಿಸುವುದಕ್ಕೆ ನಾನಿದ್ದೇನಪ್ಪ. ಹೆದರಬೇಡ, ಹೆದರಬೇಡ. ಅಪ್ಪ ಬರೆದ ತೆರದಿ ನಟಿಸುತ್ತಿಹರೋ ಜಗದ ಮನುಜರೋ ಮಾವ 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 ಇಲ್ಲ, ನನ್ನಿಂದ ಸಾಧ್ಯವೇ ಇಲ್ಲ ಮಾವ. ಅಮ್ಮನನ್ನಂತೂ ಕಳೆದುಕೊಂಡಿದ್ದೇನೆ, ಅಪ್ಪನೂ ಇಲ್ಲ, ನನ್ನಿಂದ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಮಾವ. ಇಲ್ಲ ಮಗು, ಮಾವ ನನ್ನ ಆತ್ಮೀಯ ಮಿತ್ರ ನಿನ್ನ ಅಪ್ಪ. ಅವನ ಮರಣದಂಡನೆಯ ದೃಶ್ಯವನ್ನು ಕಾಣುವುದಕ್ಕೆ ನನಗೆ ಮನವಿಲ್ಲ. ಅದಕ್ಕಾಗಿ ಇಲ್ಲಿ ನಾವಿಬ್ಬರೂ ಉಳಿಯುವುದಲ್ಲ. ಎತ್ತಲಾದರೂ ಈ ಪುರವನ್ನು ಬಿಟ್ಟು ಹೋಗೋಣ. ಬಾ, ನನ್ನೊಂದಿಗೆ ಎಲ್ಲಿಗಾದರೂ ಹೋಗೋಣ. ಬಾ ಬಾ ಬಾ. ಹಾ, ಯಾರು? ಶ್ರಾವಣಿ? ಹೌದು, ನಾನು ಶ್ರಾವಣಿ. ನೀನು? ಅಣ್ಣ, ನೀನು ಬದುಕಿದ್ದೀಯಾ? ಹೌದಣ್ಣ. ಹೇಗೆ ಉಳ್ಕೊಂಡೆ ನೀನು? ಅಣ್ಣ, ಹಾ, ಹೇಗೆ ಉಳಿದಿದ್ದೇನೆ ಎನ್ನುವುದು ಹೇಳುವುದೇ ಕಷ್ಟ. ಹ್ಮ್. ನನ್ನವರಿಲ್ಲದ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ರಾಜಪುತ್ರನಾದಂತಹ ಸತ್ಯಪ್ರಿಯ ಹಾಗೂ ಮಂತ್ರಿ ಕುಮಾರನ ಅಂತ ಮರುತ ನಮ್ಮ ಮನೆಗೆ ಬಂದರು. ಹಿಂದೊಂದು ಸಂದರ್ಭದಲ್ಲಿ ನಮ್ಮಿಂದ ನಿನಗೆ ಅನ್ಯಾಯ ಆಗಿದೆ, ನನ್ನನ್ನು ಕ್ಷಮಿಸು ಎಂದು ಕೇಳಿದ್ರು. ನಾವು ಮಾಡಿದಂತಹ ತಪ್ಪಿಗಾಗಿ ದೇವರಿಗೆ ಪೂಜೆಯನ್ನ ಅರ್ಪಿಸಿ ತೀರ್ಥವನ್ನ ತಂದಿದ್ದೇನೆ, ಇದನ್ನ ಸ್ವೀಕರಿಸು ಅಂತ ಹೇಳಿದ್ರು. ಸತ್ಯ ಅಂತ ನಂಬಿ ಆ ತೀರ್ಥವನ್ನ ಕುಡಿದದ್ದೊಂದು ಗೊತ್ತು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಕಣ್ಬಿಟ್ಟು ನೋಡ್ತೇನೆ, ವೃದ್ಧರಾದಂತ ನನ್ನ ತಂದೆಯ ತೊಡೆಯ ಮೇಲೆ ನಾನಿದ್ದೆ. ಸರಿಯಮ್ಮ, ಇಷ್ಟು ನಡೆದದ್ದು ಗೊತ್ತಿದೆ. ತರ್ಕ ಬುದ್ಧಿಗೆ ಉತ್ತರ ಹೊಳೆಯುತ್ತದೆ ತಾಯಿ. ಹಾಗೆ ಕೊಟ್ಟ ತೀರ್ಥಕ್ಕೆ ಮತ್ತು ಬರುವ ಔಷಧವನ್ನು ಅವರು ಹಾಕಿದ್ರು. ಅದರಿಂದಾಗಿ ನೀನು ಮೈಮರೆತ ಸ್ಥಿತಿಯಲ್ಲಿ ನಿನ್ನ ದೇಹವನ್ನು ಅಪ್ಪಿ ಹಿಡಿದು ಆತ ಕುಳಿತಿದ್ದ. ಅದನ್ನು ಕಂಡ ನನ್ನ ಮಿತ್ರ ನಿನ್ನ ಗಂಡ ನಿನ್ನ ಕೆನ್ನೆಗೊಂದು ಪೆಟ್ಟು ಹೊಡೆದ. ತತ್ಪರಿಣಾಮವಾಗಿ ನೀನು ಮೂರ್ಛಾಗತಳಾಗಿದ್ದಿ. ನೀನು ಸತ್ತೇ ಹೋದಿ ಅಂತ ಹೇಳಿ ನಾವಿಬ್ಬರೂ ನಿರ್ಣಯಿಸಿದ್ದುಂಟು. ನಿನ್ನ ಹೆಣವನ್ನು ಎಳೆದು ನೀರಿಗೆ ಹಾಕಿದ್ದನ್ನು ನಾನೇ ಕಂಡಿದ್ದೇನಮ್ಮ. ಹೌದಿ? ಹಾಗೆ ಕೊಚ್ಚಿಕೊಂಡು ಹೋಗುತ್ತಿದ್ದಂತಹ ನೀನು ನಿನ್ನ ತಂದೆಯ ಕೈಗೇ ಸಿಕ್ಕಿದ್ದಿ. ಅಲ್ಲಿ ವಿಧಿ ನಮಗೆ ಅನುಕೂಲವಾದದ್ದನ್ನೇ ಮಾಡಿದ್ದಾನೆ. ಇದಿಷ್ಟು ಘಟನೆ ನಡೆದಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯಿತೀಗ. ಮಗು, ಇವಳು ಯಾವಳೋ ಒಬ್ಬಾಕೆ ಅಂತ ನೀನು ಭಾವಿಸಬೇಡ. ಗೊತ್ತಾಗ್ಲಿಲ್ಲ ಮಾವ. ನಿನ್ನ ಹೆತ್ತ ತಾಯಿಯಪ್ಪ ಇವಳು, ನನ್ನಮ್ಮ. ನಿನ್ನಮ್ಮ. ಅಂದ್ರೆ ನನ್ನ ಮಗ ಶರಣ. ಅಮ್ಮ, ಮಗನೇ ಬಾ ಕಂದ. ಬದುಕಿದ್ದೀಯಾ ಅಮ್ಮ? ನೀನು? ಬದುಕಿದ್ದೇನೆ ಕಂದ. ಅಮ್ಮ, ಹೌದು ಅಣ್ಣ,
ಹೌದಮ್ಮ, ನಿನ್ನ ಕಗ್ಗೊಲೆ ಮಾಡಿದ ಕಾರಣಕ್ಕಾಗಿ ನನ್ನ ಮಿತ್ರನಿಗೆ ಮರಣದಂಡನೆಯ ಆಜ್ಞೆಯನ್ನು ಹೊರಡಿಸಿದ್ದಾರೆ ಮಹಾರಾಜರು. ನೀನು ಬದುಕಿದ್ದಿಂತಾದರೆ ಆತನನ್ನು ಬದುಕಿಸುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಅವಸರವಾಗಿ ಅರಮನೆಯತ್ತ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಹಾ ಹಾ ಹಾ, ದಾರಿ ಬಿಡ, ದಾರಿ ಬಿಡ. ಎಲ್ಲಿ ಹೋದ್ರಿ ಭಿಕ್ಷೆ ನೀಡಿ. ಎಲ್ಲಿ ಹೋದ್ರಿ? ಭಿಕ್ಷುಕರ ಹಾವಳಿ ಮಾತ್ರ ತಪ್ಪಿದ್ದಿಲ್ಲ. ಬಿಡ ದಾರಿ. ದಾರಿ ಬಿಡುವಣುವಂತೆ ತಾವೆಲ್ಲ ಒಟ್ಟಾಗಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಅರ್ಥವೇ ಆಗಲಿಲ್ಲ ನನಗೆ. ದರಿದ್ರ, ಎಲ್ಲಿಗೆ ಅಂತ ಕೇಳ್ತಾನ. ನಿನ್ನಲ್ಲಿ ಹೇಳಲಿಕ್ಕೆ ನಾವು ಸಂಬಂಧ ಮರೆಸ್ಲಿಕ್ಕೆ ಬಂದಿದ್ದೇವೆ. ನಿನ್ನಲ್ಲಿ ನಾವು ಯಾವ ಅವಲಕ್ಷಣದ ಮೂರ್ತಿಯ ನೀನು? ಯಾಕೆ ಬಂದೀಯ ಇಲ್ಲಿ? ನೀವು ಕೇವಲ ಬಾಯಿಂದ ಹೇಳುವುದಲ್ಲ, ಬೇಕಿದ್ರೆ ನೀವು ಅಲ್ಲಿ ಬಿದ್ದಿರುವಂತ ಕಲ್ಲುಗುಂಡನ್ನು ತೆಗೆದುಕೊಂಡು ನನ್ನ ನೆತ್ತಿಯ ಮೇಲೆ ಚಚ್ಚರಿ. ನಾನೇನು ಹೇಳುವುದಿಲ್ಲ, ಆದ್ರೆ ಎಲ್ಲಿಗೆ ಹೋಗ್ತೀರಿ ಅಂತ ಒಂದು ಸತ್ಯ ಹೇಳಿ. ಯಮುನಾ, ನೋಡಿದ್ಯಾ? ಅವನಿಗೆ ಏನಾದ್ರೂ ಕೈ ಮೇಲೆ ಹಾಕಿ. ಯಾರಿಗೆ? ನಾವು ಹೋಗುವ ಮುಂದೆ. ಅಂತ ಭಿಕ್ಷುಕರ ಹೆಚ್ಚಾಗ್ಲಿಕ್ಕೆ ನಿಮ್ಮಂತವರೇ ಕಾರಣ. ಅದು ಗೊತ್ತಾ? ಪಾಪ ನೋಡಿದ್ರೆ ದಾಂಡಿಗನಾಗಿ ಬೆಳ್ಕೊಂಡಿದ್ದಾನೆ, ಕೈಕಾಲು ಸರಿ ಇದೆ. ಅವನಿಗೆ ಭಿಕ್ಷೆ ಕೊಡ್ಬೇಕಂತ ಆದ್ರೆ ಒಂದು ಕತ್ತಿಯಿಂದ ಕೈಕಾಲು ಕತ್ತರಿಸಿ ಆಮೇಲೆ ಭಿಕ್ಷೆ ಕೊಡ್ತೇನೆ. ತಡವಾಗ್ತದೆ, ಹೋಗೋಣ ಮಾವ. ಎಲ್ಲ ನಿಲ್ಲಿ. ಆತನ ಸ್ವರವನ್ನ ಕೇಳಿದ್ರೆ ಎಲ್ಲಿಯೋ ಕೇಳಿದೆ ನನಗೆ ಅನ್ನಿಸ್ತಾ ಇದೆ. ನೀವು ನೀನು ನೀನು ಮಂತ್ರಿ ಮಗ ಮರುತನಲ್ವೇ? ನೀವು ಶ್ರಾವಣಿಯವರಲ್ವೇ? ಹೌದು. ಅಯ್ಯೋ ಪಾಪಿ, ನಮಃ, ಕೈ ಮುಗಿತೇನೆ, ತಪ್ಪಾಯ್ತು, ಕ್ಷಮಿಸಿ ಅಮ್ಮ, ನನ್ನ ಕ್ಷಮಿಸಿ. ಏನಪ್ಪ ತಪ್ಪಾದದ್ದೇನು? ಸೇನಾಧಿಪತಿಗಳು, ನನ್ನ ಪರಿಚಯ ನಿಮಗೆ ಆಗ್ಲೇ ಇಲ್ವೇ? ನಾನು ಮಂತ್ರಿ ಕುಮಾರ. ನೀನು ಹೀಗಾದದ್ದು ಯಾಕೆ? ಏನ್ ಮಾಡೋಣ ಹೇಳಿ? ಹೆಚ್ಚು ಪಾಪ ಮಾಡಿದರೆ ಹಾಗೆ. ದೇವರ ಹಣೆ. ಹೌದು, ಮಾಡಿದುಣ್ಣೋ ಮಹಾರಾಯ ಎನ್ನುವಂತಹ ಮಾತು ಎಷ್ಟು ಸತ್ಯವಾದ್ದು ಎನ್ನುವುದು ನನ್ನ ಜೀವನದಲ್ಲಿ ನನಗೀಗ ಚೆನ್ನಾಗಿ ಅರ್ಥವಾಯಿತು. ಮಾಡಬಾರ್ದೆಲ್ಲವನ್ನು ಮಾಡಿದೆ. ಅವತ್ತು ನಿಮ್ಮ ವರ್ಧನ್ನು ಆ ರೀತಿಯಾದ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ನಾನೇ ಕಾರಣೀಕರ್ತನಾಗಿದ್ದೇನೆ. ಅದು ಹೇಗೆ? ಅವತ್ತು ನಾವು ನಿಮ್ಮ ಈ ಶ್ರಾವಣಿಗೆ ಅಮಲು ತೀರ್ಥವನ್ನು ಕೊಟ್ಟು ಅದೆಲ್ಲ ನಮ್ಮಿಂದಲೇ ಆಗಿದ್ದು. ಸರಿಯಪ್ಪ. ಆಮೇಲೆ ಊರಲ್ಲಿದ್ರೆ ಸಾಧ್ಯ ಎನ್ನುವುದಾಗಿ ಊರು ಬಿಟ್ಟು ಹೋದೆ. ರೋಚಕ ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡೆ ನನ್ನ ಜೀವನವನ್ನು ರೋಚಕಮಯವಾಗಿ ಸಾಗಿಸುವುದಕ್ಕೆ ಮುಂದಾದೆ. ಅಲ್ಲಿಯೂ ನಮ್ಮ ವರ್ಧನ ಬಂದ, ಅಲ್ಲಿಯೂ ನನಗೆ ಪೆಟ್ಟು ಕೊಟ್ಟ. ಇದೆಲ್ಲ ನನ್ನ ಜೀವನದಲ್ಲಿ ನಡೆದು ಹೋಗಿರುವಂತಹ ಕಹಿಘಟನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇನೆ. ನಾನು ಒಂದು ಗುರಿ ಇಟ್ಟುಕೊಂಡಿದ್ದೇನೆ. ಇಲ್ಲಿವರೆಗೆ ನಾವು ಮಾಡಿದ್ದೆಲ್ಲವೂ ಶತಾಪರಾಧ. ನಾವು ಮಾಡಿದ ಅಪರಾಧದಿಂದಲಾಗಿ ಸತ್ಯವಂತನೂ ನ್ಯಾಯವಂತನೂ ಆಗಿರುವಂತಹ ವರ್ಧನ್ನು ಇವತ್ತು ಮರಣದಂಡನೆಗೆ ಒಳಗಾಗಿದ್ದಾನೆ ಎನ್ನುವಂತ ಸತ್ಯ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಅವ ಬದುಕಬೇಕು, ಅವನ ಬದಲಿಗೆ ನನ್ನ ತಲೆಯನ್ನು ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಒಂದು ಅವಕಾಶ ಮಾಡಿಕೊಡಿ ಎಲ್ಲರೂ ಸೇರಿ. ಸಮರ್ಥ, ನಿನ್ನ ಮೇಲೆ ನಮ್ಗೆ ಅಭಿಮಾನ ಉಂಟು, ಗೌರವ ಉಂಟು ನಿನ್ನ ಬಗ್ಗೆ. ಅವ ಏನು ಬೇಕಾದ್ರೆ ಹೇಳಿ. ಈ ಹೆಂಗಸು ಯಾರು ನಮ್ಗೆ ಗೊತ್ತಾಗಲಿಲ್ಲ. ಈಗ ಏನೋ ಶ್ರಾವಣಿ ಶ್ರಾವಣಿ ಅಂತ ಹೇಳ್ಕೊಳ್ತಾ ಇದ್ದೀರಿ. ಮಹನೀಯನೇ, ಅವಳು ಅನ್ಯಳಲ್ಲ. ನನ್ನ ಮಿತ್ರನ ಮಡದಿಯಾದಂತಹ ಶ್ರಾವಣಿ ಅಂತ ಅವಳ ಹೆಸರು. ಅಂದ್ರೆ ಇವಳು ಕೊಲೆಯಾದವಳು ಇವಳೇ? ಹಾಗಾದ್ರೆ ಹೌದು, ಸಾಯ್ಲಿಲ್ಲ. ಇವಳು ಬದುಕಿದ್ದಾಳೆ. ಮಾತ್ರ ಅಲ್ಲ, ರಾಜಕುಮಾರನ ಕೊಲೆಗೂ ನೇರ ಕಾರಣ ನನ್ನ ಮಿತ್ರನೇ ಅಲ್ಲ ಎನ್ನುವುದು ಇವನ ಬಾಯಿಂದಲೇ ಬಂತು. ವರ್ಧನ ಬದುಕುವುದಕ್ಕೆ ಒಂದು ಸಾಕ್ಷಿ ಹೇಳ್ತೇನೆ. ಜಾಗೃತರೇ, ನಾವು ಜಾಗೃತರಾಗಬೇಕೀಗ. ಹೌದೌದು, ನೀವೆಲ್ಲ ಆದಷ್ಟು ಬೇಗನೆ ಹೋಗಬೇಕು. ಅವನ ಮರಣದಂಡನೆ ಆಗುವ ಮುನ್ನ ಅಲ್ಲಿಗೆ ಮುಟ್ಟಿಕೊಳ್ಳಬೇಕು. ಬನ್ನಿ 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 ಬನ್ನಿ. ಎಂತಹ ಸ್ವಾಮಿನಿಷ್ಠನೇ ಆಗಿರ್ಲಿ ಆತ, ನ್ಯಾಯ ದೇವತೆಯ ಕಣ್ಮುಂದೆ ಆತ ಅಪರಾಧಿ. ಆತನು ಶಿಕ್ಷೆ ಅನುಭವಿಸಲೇಬೇಕು. ನೇಣುಗಂಬ ಏರುವಂತಹ ದಿನ ಯಾರಲ್ಲಿ? ಹರ್ಷನನ್ನ ನೇಣುಗಂಬಕ್ಕೇರಿಸಿ. ಎಲ್ಲವರು ಒಂದಾಗಿ ಬರ್ತಾ ಇದ್ದೀರಲ್ಲ ಅವಸರವಾಗಿ. ನಮಿಸಿದ್ದೇವೆ. ಹೇಳಿ. ವರ್ಧನ ಒಬ್ಬ ಅಪರಾಧಿ ಅಂತ ತಾವು ಮನಗಂಡು ಆತನಿಗೆ ನೇಣುಗಂಬದ ಶಿಕ್ಷೆಯನ್ನು ಆಜ್ಞಾರೂಪದಲ್ಲಿ ಹೊರಡಿಸಿದ್ದೀರಿ. ಆದ್ರೆ ಅವ ನಿರಪರಾಧಿ ಎನ್ನುವುದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ರಾಜಕುಮಾರನ ಕಗ್ಗೊಲೆ ಆತ ಮಾಡುವುದಕ್ಕೆ ಕಾರಣ ನೋಡಿ ಈತನೇ ಮಂತ್ರಿಯ ಮಗ. ಸನ್ನಿಧಾನದಲ್ಲಿ ನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಏನು? ಅಪರಾಧಿ ವರ್ಧನ ಖಂಡಿತ ಅಲ್ವೇ ಅಲ್ಲ. ಅಂದ್ರೆ ಅಪರಾಧಿ ನಾನು. ಆದ್ರಿಂದ ನಿರಪರಾಧಿ ಆಗಿರುವಂತಹ ಅವನಿಗೆ ಜೀವದಾನವನ್ನು ಇತ್ತು, ಅವನಿಗೆ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಅಪರಾಧಿಯಾದ ನನ್ನನ್ನು ನೇಣುಗಂಬಕ್ಕೆ ಹಾಕಬೇಕು ಮಹಾಪ್ರಭು. ಅಷ್ಟೇ ಅಲ್ಲ ಪ್ರಭು, ತನ್ನ ಮಡದಿಯ ಕಗ್ಗೊಲೆಯನ್ನು ಆತ ಮಾಡಿದ್ದಾನೆ ಎನ್ನುವಂತಹ ಇನ್ನೊಂದು ಆರೋಪವೂ ಅವನ ಕುರಿತು ಇತ್ತು. ಸರಿ, ಈ ಎರಡನ್ನೂ ಆಧರಿಸಿ ನೀವು ಆಜ್ಞೆಯನ್ನು ಹೊರಡಿಸಿದ್ದೀರಿ. ಯಾವ ಆಕೆಯನ್ನು ಕೊಂದಿದ್ದಾನೆ ಅಂತ ಹೇಳಿ ನಾವು ನಂಬಿದ್ದೇವೋ, ಇಲ್ಲ, ಆಕೆ ಸತ್ತಿಲ್ಲ, ಬದುಕಿದ್ದಾಳೆ. ಆ ಶ್ರಾವಣಿ ಇಲ್ಲೇ ಇದ್ದಾಳೆ. ಶ್ರಾವಣಿ? ಹೌದು ಪ್ರಭು, ನಿರಪರಾಧಿ ಅಂತ ನನಗೆ ಪತಿಭಿಕ್ಷೆಯನ್ನು ನೀಡಿ. ಮಹಾಪ್ರಭು, ವಿಶಾಲಪುರದ ಕುಟುಂಬ ನಮ್ಮದ್ದು. ಅಂದ್ರೆ ನಾವು ಮೂವರೊಂದಾಗಿ ಬಂದಿದ್ದೇವೆ. ರಾಜಕುಮಾರಿ ಮಂಜುಳಾ, ಈ ಕಡೆ ಇದ್ದವಳು ನನ್ನ ಹೆಂಡತಿ ಯಮುನಾ ಎಂಬುದಾಗಿ. ನಾವಿಲ್ಲಿ ಬರಲಿಕ್ಕೆ ಕಾರಣ, ನಿಮ್ಮಲ್ಲಿಂದ ಅಪರಾಧಿ ಎನ್ನುವ ಆರೋಪವನ್ನು ಹೊತ್ತು ಬಂದಿರುವಂತಹ ವ್ಯಕ್ತಿ ಕೇವಲ 10,000 ವರಹಕ್ಕಾಗಿ ಮಗನ ಉಜ್ವಲವಾದಂತಹ ಭವಿಷ್ಯವನ್ನು ಕಾಣಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ 1 ತಿಂಗಳವರೆಗೆ ಬಾಡಿಗೆಯ ವರನಾಗಿ
ಮಂಜುಳಳ ಜೊತೆಲಿ ಇದ್ದದ್ದು ಹೌದು. ಆಮೇಲೆ ಸತ್ಯ ಎಲ್ಲವೋ ಗೊತ್ತಾಯಿತು ಸಮರ್ಥನಿಂದ. ಆವ ನಿರಾಪರಾಧಿನುವಂತಹ ವಿಚಾರವನ್ನು ನಿಮ್ಮಲ್ಲಿ ತಿಳಿಸಬೇಕು ಎನ್ನುವ ಕಾರಣಕ್ಕಾಗಿ ಬಂದಿದ್ದೇವೆ. ದಯವಿಟ್ಟು ಅವನನ್ನು ಬಿಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನಾವೀಗ. ಸತ್ಯ ವಿಷಯವನ್ನು ತಿಳಿದಿರುವಂತಹ ನೀವು ಹರ್ಷನನ್ನ ಕ್ಷಮಿಸಿ ಬಿಡ್ತೀರಿ ಅಂತಾದರೆ 2 ಮಾಂಗಲ್ಯವನ್ನು ಉಳಿಸಿದಂತಹ ಮಹಾಪುಣ್ಯವನ್ನು ಕಟ್ಟಿಕೊಳ್ತೀರಿ. ದಯವಿಟ್ಟು ನಮ್ಮ ಆಸೆಯನ್ನು ಈಡೇರಿಸಿ ಪ್ರಭು. ಏನು ಮಾಡೋಣ, ನೀವು ಬರುವುದು ಹೊತ್ತಾಯಿತು, ಆತ ಸತ್ತಾಯಿತು. ಶ್ರಾವಣಿ ಇದು ನಮ್ಮಿಬ್ಬರ ಮಾಂಗಲ್ಯ ಶಾಶ್ವತವಾಗಿ ಉಳಿಯಬೇಕೆನ್ನುವ ಕಾರಣಕ್ಕಾಗಿ ನಾವಿಲ್ಲಿಯವರೆಗೆ ಹಪಹಪಿಸಿ ಓಡಿ ಬಂದವರು. ಆದರೆ ಏನು ಮಾಡೋಣ ಹೇಳು, ನನ್ನ ಕೊರಳಿಗೆ ಮಾಂಗಲ್ಯವನ್ನು ಯಾವುದೋ ಒಂದು ಮುಹೂರ್ತದಲ್ಲಿ ಕಟ್ಟಿದ್ರು. ಆದರೆ ಅದು ಇಂದಿಗೆ ಬಿಚ್ಚುವಂತಹ ಸಂದರ್ಭ ಬಂದೊದಗಿತು. ಬೇರೆ ಬೇರೆ ಮುಹೂರ್ತದಲ್ಲಿ ನಮ್ಮಿಬ್ಬರ ಕೊರಳಿಗೆ ಮಾಂಗಲ್ಯ ಬಂಧನವಾಗಿತ್ತು. ಆದರೆ ಒಂದೇ ಮುಹೂರ್ತದಲ್ಲಿ ನಾವಿಬ್ಬರು ಮಾಂಗಲ್ಯವನ್ನು ಬಿಚ್ಚುವ ಸ್ಥಿತಿ ಬಂತಲ್ಲ. ಬರೆದೆ ನೀನು ಬಾಳ ಕಥನ ದೇವದೇವನೇ, ಬರೆದ ತೆರದಿ ನಟಿಸುತ್ತಿಹರು ಲೋಕ ಬಾಲನೆ, ಬರೆದ ತೆರದಿ ನಟಿಸುತ್ತಿಹರು ಲೋಕ ಬಾಲನೆ, ಬರೆದ ತೆರದಿ ನಟಿಸುತ್ತಿಹರು ಲೋಕ ಬಾಲನೆ, ಲೋಕ ಬಾಲನೆ, ಲೋಕ ಬಾಲನೆ. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ನಾರದ ಸನ್ನುತ ನಮೋ ನಮೋ.